ಹೆಸರು ಸಂಗ್ರಾಮ್ ಸಿಂಗ್ ಅಂತ. ನಾನು ಬೆಂಗಳೂರು ನಗರದಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಪೊಲೀಸ್ ಆಗಿ ಹಲ್ಸೂರು ಸಬ್ ಡಿವಿಷನ್ ಇಂದ ರಿಟೈರ್ಡ್ ಆಗಿದ್ದೀನಿ 2004 ಅಲ್ಲಿ. ನಮ್ಮ ಫಾದರ್ ಟಿ ಗೋವಿಂದ್ ಸಿಂಗ್ ಅಂತ ಇದ್ರು, ಅವರು ರಿಟೈರ್ಡ್ ಪೊಲೀಸ್ ಇನ್ಸ್ಪೆಕ್ಟರ್. ಅವರು ಲಾಸ್ಟ್ ಯಶವಂತಪುರದಲ್ಲಿ 1968 ಅಲ್ಲಿ ಅವರು ಸಹ ರಿಟೈರ್ಡ್ ಆದರು. ನಾನು ಮತ್ತೆ ನಮ್ಮ ತಂದೆ ನಾವಿಬ್ರು ಸುಮಾರು ಈ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ 70 ವರ್ಷ ನಾವು ಸಹ ಕಂಟಿನ್ಯೂಸ್ ಆಗಿ ಸರ್ವಿಸ್ ಮಾಡಿದ್ವಿ. ನಾನು ಹುಟ್ಟಿದ್ದು ನೋಡಿ ಸರ್ ಚಿತ್ರದುರ್ಗ ಜಿಲ್ಲೆಯ ಚಿಕ್ಕಜಾಜೂರಲ್ಲಿ. ಆಗ ಇದು ನಡೀತಾ ಇತ್ತು, ಆಗ ಪೊಲೀಸ್ ಆಕ್ಷನ್ ನಡೀತಾ ಇತ್ತು, ಇಂಡಿಪೆಂಡೆನ್ಸ್ ಡೇ ಬಹಳ ಇದು ನಡೀತಾ ಇತ್ತು. ಆಗ ಸ್ವಾತಂತ್ರ್ಯೋತ್ಸವದ ಜನ ಬಹಳ ಉದ್ರೇಕವಾಗಿದ್ರು. ಆಗ ನಮ್ಮ ತಂದೆಯವರು ಚಿಕ್ಕಜಾಜೂರದಲ್ಲಿದ್ರು. ಆ ಚಿಕ್ಕಜಾಜೂರಲ್ಲಿ ನಾನು ಹುಟ್ಟಿದ್ದು. ನಮ್ಮ ತಂದೆಯವರಿಗೆ ಒಟ್ಟು 10 ಜನ ಮಕ್ಕಳಿದ್ರು, ಅದರಲ್ಲಿ ನಾನು ಮಧ್ಯಮ. ನನಗೇನಾಯ್ತು, ತಂದೆಯವರು ನಮ್ಮ ಅಣ್ಣ ನಮ್ಮ ಚಿಕ್ಕಣ್ಣ ಅವರು ನಮ್ಗೆ ಯಾರಿಗೂ ಇದ್ ಮಾಡ್ತಾ ಇರ್ಲಿಲ್ಲ, ನನಗೆ ಸಹ ಬಹಳ ಇದ್ ಮಾಡ್ತಾ ಇದ್ರು. ಆಗಿನ ಕಾಲದಲ್ಲಿ ಸುಮಾರು ಬೆಳಿಗ್ಗೆ 5:30-6 ಗಂಟೆಗೆ ನಮ್ಮ ತಂದೆ ಇದನ್ನು ಸಹ ಶೇವಿಂಗ್ ಮಾಡ್ಕೊಳ್ಳುವಾಗ, ಏಯ್ ಬಾಬು ಬಾರೋ ಇಲ್ಲಿ ಪಕ್ಕದಲ್ಲಿ ನಿಂತ್ಕೊಳ್ಳೋ, ಮುತ್ತು ಕೊಡೋ ಅಂತ ಹೇಳ್ತಾ ಇದ್ರು. ಇವತ್ತಿನ ದಿವಸ ನಿಂತ್ಕೊಳ್ತಾ ಇದ್ದಿದ್ದು ಚೇರು ಸಹ ನನ್ನ ಮೇಲೆ ಅದನ್ನ ಪ್ರೊಟೆಕ್ಷನ್ ಮಾಡ್ಕೊಂಡು ಬಂದಿದ್ದೀನಿ, ಅದನ್ನ ಇಟ್ಕೊಂಡಿದ್ದೀನಿ ನಾನೀಗ. ಆ ಚೇರ್ಗೆ ಈಗಾಗಲೇ ಸುಮಾರು ಒಂದು 90 ವರ್ಷ ಆಗಿರ್ಬೋದು. ನಮ್ಮ ತಂದೆಯವರು ನನಗೆ ಕರೆಸಿ ಆ ಚೇರ್ ಪಕ್ಕದಲ್ಲಿ ಮುದ್ದು ಮಾಡ್ತಾ ಇದ್ರು. ನನಗೆ ಕ್ಯಾಮ್ಗೋಳಲ್ಲಿ 1ನೇ ಕ್ಲಾಸ್ ಮುಗಿಸ್ಕೊಂಡಿದ್ದೆ. ನಮ್ಮ ತಂದೆಯವರಿಗೆ ಬಹಳ ಅಲ್ಲಿ ಆರೋಗ್ಯ ಇದಾಗೋಯ್ತು, ಬಹಳ ಕೆಟ್ಟೋಯ್ತು. ನಾವು ಬೆಂಗಳೂರಿಗೆ ಬಂದ್ಬಿಟ್ವಿ. ಬೆಂಗಳೂರಿಗೆ ಬಂದ್ಬಿಟ್ಟ ಮೇಲೆ ಆಮೇಲೆ ನಮ್ಮ ತಂದೆಯವರು, ನಾವು ಇಷ್ಟೊಂದು ಜನ ಮಕ್ಕಳನ್ನ ನೋಡೋದು ಕಷ್ಟ ಆಗ್ತಾ ಇತ್ತು. ಆಗ ನಮ್ಮ ತಾಯಿ ಏನ್ ಮಾಡಿದ್ರು, ನನಗೂ ಮತ್ತೆ ನಮ್ಮ ಸಿಸ್ಟರ್ಗೂ, ನೀವು ಹೊಟ್ಟೋಗ್ಬಿಟ್ರು, ನಮ್ಮ ಅಜ್ಜಿ ಮನೆಗೆ ಹೊಟ್ಟೋಗ್ಬಿಟ್ರು ಅಂತ ಹೇಳಿದೆ. ಇದೇ ಬೆಣಗಾನಹಳ್ಳಿ ಅಂತ ಇದೆ ಈಗ ಓಲ್ಡ್ ಮಡ್ರಾಸ್ ರೋಡಲ್ಲಿ, ಅಲ್ಲಿ ಕಳಿಸ್ಬಿಟ್ರು. ನಾನು ಅಲ್ಲಿ ಸರಿ 1ನೇ ಕ್ಲಾಸ್ ಅಲ್ಲೂ ಸೇರ್ಕೊಂಡೆ ಒಂದು 6 ತಿಂಗಳು. ಇದು ಇನ್ನ ಸ್ಕೂಲ್ ಇದೆ, ಈಗ ಸ್ಕೂಲ್ ಎಲ್ಲ ಬಹಳ ಸ್ವಲ್ಪ ಇಂಪ್ರೂವ್ ಆಗಿದೆ, ಮೊದಲು ಅಷ್ಟೇನು ಇರಲಿಲ್ಲ. ಆಗ ಈ ಅರಳಿ ಮರ ಈಗ ಏನ ಇದೆ, ಆ ಅರಳಿ ಮರ ಎಲ್ಲ ಹೇಳ್ತದೋ ಇಲ್ಲ, ಅಲ್ಲಿ ಕೇಳ್ಕೊಂಡು ನಾವು ನಿಂತ್ಕೊಂಡ್ರೆ. ಆಗ ಏನಾಯ್ತು, ಅಲ್ಲಿ ಸ್ವಲ್ಪ ದಿವಸ ಇದ್ದಿದ್ದೆ. ನಮ್ಮ ತಂದೆಯವರಿಗೆ ಬಹಳ ಆರೋಗ್ಯದ ಇತ್ತು, ಬದುಕ್ತಾರೋ ಇಲ್ಲೋ ಅನ್ನೋದು ಒಂದು ಪರಿಸ್ಥಿತಿ ಇತ್ತು. ಆಗ ನಮ್ಮ ದೊಡ್ಡನವ್ರಿಗೂ ಒಂದು ಎಲೆಕ್ಟ್ರಿಕ್ ಕೆಲಸ ಸಿಕ್ಕಿತು, ಅವ್ರು ಅಲ್ಲಿ ಹೊಟ್ಟೋಗ್ಬಿಟ್ರು. ನಮ್ಮ ಸಿಸ್ಟರ್ಸ್ ಎಲ್ಲ ಬಹಳ ಕಷ್ಟ ಆಯ್ತು ನಮ್ಗೆ. ಆಗ ಕಷ್ಟ ಆದ್ರೂ ಸಹ ಏನ್ ಮಾಡೋದು, ನಾವು ಅಜ್ಜಿಯವ್ರ ಮನೇಲಿ ಇದ್ವಿ, ಅಜ್ಜಿ ನಮ್ಗೆ ನೋಡ್ಕೊಳ್ತಾ ಇದ್ರು. ಆಗ ನಮ್ಮ ಅಜ್ಜಿ ಇದ್ರು, ಅವ್ರಿಗೆ ಸುಮಾರು 97 ವರ್ಷ ಇದ್ರು. ಅವ್ರು ಏನ್ ಮಾಡ್ತಾ ಇದ್ರು, ಬೆಳಗಿನ ಜಾವ 3 ಗಂಟೆಗೆ ಎದ್ದಿದ್ದೆ, ಇಡ್ಲಿ ಮಾಡಿದ್ದೆ. ಇದೇ NGF ಹತ್ರ ಲಾನ್ಸರ್ಸ್ ಅಂತ ಇತ್ತು, ಮಿಲಿಟರಿನವ್ರಿಗೆ ಅಲ್ಲಿ ಬೆಳಿಗ್ಗೆ ಟಿಫನ್ ಕೊಡಕ್ ಹೋಗ್ತಾ ಇದ್ರು. ಅವ್ರ ಅಜ್ಜಿ ಜೊತೆನಲ್ಲಿ ನಾನು ಹೋಗ್ತಾ ಇದ್ದೆ, ನಾನು ಲಾನ್ಸರ್ಸ್ ಹತ್ರ. ಆಗಲ್ಲ ಅವ್ರನ್ನೆಲ್ಲ ನೋಡ್ತಾ ಇದ್ದೆ, ಮಿಲಿಟರಿನವ್ರು ಹೀಗಿದಾರ ಅಂತ ಹೇಳಿದೆ. ಚಿಕ್ಕ ಹುಡುಗರು ನಾವು ಮಿಲಿಟರಿನವ್ರು ಅಂತ ಹೇಳಿದ್ರೆ ದೂರದಲ್ಲಿ ನಿಂತ್ಕೊಂಡಿದ್ದೆ, ಹೌದಾ ಅಂತ ನೋಡ್ತಾ ಇದ್ವಿ. ಆಗ ನೋಡ್ಕೊಂಡಿದ್ದೆ. ಅಲ್ಲಿಂದ ಏನಾಯ್ತು, ನಮ್ಮ ತಂದೆಯವ್ರಿಗೂ ಎಲ್ಲ ಸ್ವಲ್ಪ ಗುಣಮುಖ ಆಯ್ತು. ನಮ್ಮ ಫಾದರ್ಗೆ ಮತ್ತೆ KR ಪುರಂಗೆ ಟ್ರಾನ್ಸ್ಫರ್ ಆಯ್ತು. ನಾವು KR ಪುರಂಗೆ ಹೊಟ್ಟೋಗ್ಬಿಟ್ವಿ. KR ಪುರಂಗೆ ಹೋದ್ಮೇಲೆ ನನಗೆ ಏನ್ ಮಾಡಿದ್ರು, ನನಗೆ ವಿದ್ಯಾಮಂದಿರ ಅಂತ ಇದೆ ಈಗ. ಆಗ ITನಲ್ಲಿ ಬಹಳ ಫೇಮಸ್ ಇತ್ತು ವಿದ್ಯಾಮಂದಿರ ಅಂತ ಹೇಳಿದೆ. ಆ ವಿದ್ಯಾಮಂದಿರ ಸ್ಕೂಲಿಂದ ನಾನು ಫಸ್ಟ್ ಬ್ಯಾಚ್. ನಾನು ಯಾವುದಕ್ಕೆ, ಆ ವಿದ್ಯಾಮಂದಿರಲ್ಲಿ ಹೈಸ್ಕೂಲ್ಗೆ ನಾವು ಫಸ್ಟ್ ಬ್ಯಾಚ್ 8th ಸ್ಟ್ಯಾಂಡರ್ಡ್ಗೆ. 8th ಸ್ಟ್ಯಾಂಡರ್ಡ್ ಹಿಡ್ಕೊಂಡಿದ್ದೆ ನಾನು. ಅಲ್ಲಿ 3 ವರ್ಷ ನಮ್ಮ ತಂದೆಯವರು ಅಲ್ಲಿ ಇಲ್ಲಿ ಕೆಲಸಕ್ಕೆ ಹೋಗ್ತಾ ಇದ್ರು ಸಹ, ಅಲ್ಲಿ CTSB ಅಲ್ಲಿ ಇಲ್ಲಿ ಹೋಗ್ತಾ ಇದ್ರು ಸಹ. ನಾನು ಆ ಸ್ಕೂಲಲ್ಲಿ ನಾನು 3 ವರ್ಷನೂ ನಾನು ಅನ್ಕೊಂಡೆ. 8th ಸ್ಟ್ಯಾಂಡರ್ಡ್, 9th ಸ್ಟ್ಯಾಂಡರ್ಡ್ ಮತ್ತೆ 10th ಸ್ಟ್ಯಾಂಡರ್ಡ್ ವರ್ಗು ನಾನು ಅಲ್ಲಿ ಮಾಡಿದೆ. ನಾನು 3 ವರ್ಷನೂ ಇದ್ದಾಗ ನಾನು ಅದೇನೋ ನಾನು 9ನೇ ರ್ಯಾಂಕ್ಗೆ ಬರ್ತಾ ಇದ್ದೆ ಆ 3 ವರ್ಷನೂ. ಅದಾದ್ಮೇಲೆ SSLC ಅಲ್ಲಿ ನಾನು ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆದೆ. ಮುಂದೆ SSLC ಪಾಸ್ ಆಗಿದ ತಕ್ಷಣ ನಮ್ಮಣ್ಣವರು ಇದ್ರು, ನಮ್ಮಣ್ಣ ಹೇಳ್ಕೊಂಡಿದ್ದೆ, ಗೌರ್ಮೆಂಟ್ ಕಾಲೇಜಿಗೆ ಸೇರ್ಬಿಡೋ, ಇಲ್ಲಿ ಸೇರ್ಬೇಡ ಅಂತ ಹೇಳಿದ್ರು. ಆಗಿನ ಕಾಲದಲ್ಲಿ ನನಗೆ ಗೊತ್ತಿಲ್ಲ ಅದು. ಅಣ್ಣ ಆಯ್ತಣ್ಣ ನೀನ್ ಹೇಳ್ದಂಗೆ ಅಂತ ಹೇಳಿದ್ದೆ. ಸೀದಾ ಇದೆ ಗೌರ್ಮೆಂಟ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜ್ ಹೋದ್ವಿ, ಅದೇ ಈಗ ಗ್ಯಾಸ್ ಕಾಲೇಜ್ ಏನಂತಾರೆ. ಆಗ ನಾವು ಹೋದ್ವಿ. ಆಗ ನಮ್ಮ ಪ್ರಿನ್ಸಿಪಾಲ್ ಆಗಿದ್ರು ಮಿಸ್ಟರ್ ಉಮಾರ್ಜಿ ಅಂತ ಹೇಳಿದೆ, ಇದ್ರು ಪ್ರೊಫೆಸರ್ ಉಮಾರ್ಜಿ ಅಂತ ಹೇಳಿದೆ, ಅವರಿದ್ದಾಗ ನಾನು PUC ಮಾಡಿದೆ. ಅಲ್ಲಿಂದ ಗ್ರಾಜುಯೇಷನ್ ಸಹ ಮಾಡಿದೆ. ಫಾರೆನ್ಸಿಕ್ ಸೈನ್ಸ್ ಲ್ಯಾಬೊರೇಟರಿ CID ನಲ್ಲಿತ್ತು. ಅಲ್ಲಿ ಸೈಂಟಿಫಿಕ್ ಅಸಿಸ್ಟೆಂಟ್ಸ್ ಬೇಕಾಗಿದೆ ಅಂತ ಪೋಸ್ಟ್ಗಳು ಬಂತು. ಹಾಕೋನು ಇಮಿಡಿಯೇಟ್ ಆಗಿ ಅಂತ ಹೇಳಿದೆ. ಅಷ್ಟೇ ನಾನು ಇಮಿಡಿಯೇಟ್ ಆಗಿ ಹಾಕಿದ ತಕ್ಷಣ ನಮ್ಮ ತಂದೆಯವ್ರ ಹತ್ರ ಕೆಲವು ಬುಕ್ಸ್ ಎಲ್ಲ ಇತ್ತು, ಮೆಡಿಕಲ್ ಜೂರಿಸ್ಪ್ರುಡೆನ್ಸ್ ಮತ್ತೆ ಇದು ಕ್ರಿಮಿನಲ್ ಲಾಸು, ಅದೆಲ್ಲ ಸ್ವಲ್ಪ ಓದ್ಕೊಂಡಿದ್ದೆ. ನಾನು ಇದೇ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಇದಕ್ಕೆ ನಾನು ಹೋಗಿದ್ದೆ. ನಾನು ಅಲ್ಲಿ ಚೇರ್ಮನ್ ಚೆನ್ನಿಂಗಪ್ಪ ಅಂತಾನೆ ಯಾರಿದ್ರು. ಆಗ ಅವರು ನನಗೆ ಒಂದು 2-3 ಪ್ರಶ್ನೆಗಳು ಕೇಳಿದ್ರು. ಆ ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರ ಕೊಟ್ಟೆ ನಾನು. ಅಲ್ಲಿಗೆ ಇಂಟರ್ವ್ಯೂಗೆ ಬಂದವ್ರು ನಾವು ಇಬ್ರೆ, ನಾನು ಒಬ್ಬ ಬೆಂಗಳೂರಿಂದ, ಇನ್ನೊಬ್ಬ ಆಂಧ್ರದಿಂದ. ಅಲ್ಲಿ ಇಂಟರ್ವ್ಯೂನಲ್ಲೆಲ್ಲ ಬಹಳ ಚೆನ್ನಾಗಿ ಹೇಳಿದ್ರಿಂದ ನನಗೆ ಖಾತೆ ಆಗಿತ್ತು, ನಾನು ಇದು ಸೈಂಟಿಫಿಕ್ ಅಸಿಸ್ಟೆಂಟ್ ಆಗಿ ಸೇರ್ತೀನಿ ಅಂತ ಹೇಳಿದೆ. ಆಮೇಲೆ ಏನಾಗೋದು, ನಾನು ಬಂದಿದ್ದ 8 ದಿವಸಕ್ಕೆ ನನಗೆ ಆರ್ಡರ್ ಬಂದ್ಬಿಟ್ಟು, ನೀನು ಸೈಂಟಿಫಿಕ್ ಅಸಿಸ್ಟೆಂಟ್ ಆಗಿ ನಿನಗೆ ಅಪಾಯಿಂಟ್ ಆಗಿದೆ, ಯು ಕ್ಯಾನ್ ರಿಪೋರ್ಟ್ ಅಂತ ಹೇಳಿದ್ದೆ. 4 ವರ್ಷ ನಾನು ಫಾರೆನ್ಸಿಕ್ ಲ್ಯಾಬೊರೇಟರಿಯಲ್ಲಿ ಕೆಲಸ ಮಾಡಿದೆ. ಈಗೇನೋ ಅದು ವಸಂತನಗರ ಲೆವೆಲ್ ಕ್ರಾಸಿಂಗ್ ಹತ್ರ ಇತ್ತು ಅಲ್ಲಿ. ಪ್ಲಸ್ ಅಲ್ಲಿಂದ ಓಂ ಮಹಲ್ ಅಂತ ಇದೆ ಮಿಲ್ಲರ್ ರೋಡ್ಗೆ, ಅಲ್ಲಿಗೆ ಟ್ರಾನ್ಸ್ಫರ್ ಆಯ್ತು. ಅಲ್ಲಿ ಸುಮಾರು ನಾನು ಐ ವಾಸ್ ಇನ್ ಚಾರ್ಜ್ ಸ್ಪೆಷಲಿಸ್ಟ್ ಇನ್ ಬಯಾಲಜಿ, ಕೆಮಿಸ್ಟ್,
ಅಂಡ್ ಬ್ಯಾಲಿಸ್ಟಿಕ್ ಎಕ್ಸ್ಪರ್ಟ್ ಅಂಡ್ ಫೋಟೋಗ್ರಫಿ ಅಂಡ್ ಹ್ಯಾಂಡ್ ರೈಟಿಂಗ್ ಗೆ ನಾನು ಎಕ್ಸ್ಪರ್ಟ್ ಆಗಬೇಕು ಅಂತ ಇದ್ದೆ. ಆದರೆ ಅಷ್ಟೊತ್ತಿಗೆ ನಾನು ಬಹಳ ಕೇಸಸ್, more than 10,000 ಕೇಸಸ್ ನಾನು ಮಾಡಿದ್ದೆ. ಅಲ್ಲಿ ಫೇಮಸ್ ಕೇಸು ಲೈಕ್ ಒಂದು ಶಾರದಾ ಬಾಯ್ ಅಂತ ಹೇಳಿದ್ದೆ, ಒಂದು ಮರ್ಡರ್ ಆಗೋಗ್ಬಿಟ್ಟಿದ್ದು ಹೊಸಪೇಟೆನಲ್ಲಿ. ಒಂದು ಸೆಪ್ಟಿಕ್ ಟ್ಯಾಂಕ್ ಅಲ್ಲಿ ಹಾಕಿದ್ದೆ, ಆಕೆಗೆ ಮರ್ಡರ್ ಮಾಡ್ಬಿಟ್ಟಿದ್ರು. ಆ ಮರ್ಡರ್ ಮಾಡಿದ್ರೆ ಅದಕ್ಕೆ ಸೂಪರ್ ಇಂಪೋಸಿಷನ್ ಬೇಕಾಗಿತ್ತು. ಆಗಿನ ಕಾಲದಲ್ಲಿ ಅಷ್ಟೊಂದು ಸೂಪರ್ ಇಂಪೋಸಿಷನ್ ಏನು ಇರಲಿಲ್ಲ. ಆ ಎಂಬುದೆಲ್ಲ ಸ್ಕಲ್ ಎಲ್ಲ ಕಳಿಸಿದ್ರು ಆಗಲ್ಲ. ಆಗೆಲ್ಲ ಸ್ಕಲ್ ಎಲ್ಲ ಕಳಿಸಿ ಅವ್ರದ್ದು ಒರಿಜಿನಲ್ ಫೋಟೋಸ್ ಎಲ್ಲ ತಗೊಂಡಿದ್ದೆ. ನಾವೆಲ್ಲ ಸ್ಟಡಿ ಮಾಡಿದ್ವಿ ನಾವು. ಅದ ಫಸ್ಟ್ ಸೂಪರ್ ಇಂಪೋಸಿಷನ್ ಇನ್ ಕರ್ನಾಟಕ ಅಂತ ಹೇಳಬೇಕು ಆ ಕೇಸ್. ಅದನ್ನು ಆಗ ಸೂಪರ್ ಇಂಪೋಸಿಷನ್ ಎಲ್ಲ ಮಾಡಿ ನಮಗೆ ಒಳ್ಳೆ ಹೆಸರು ಬಂತು. ನಾಗ ಬಯಾಲಜಿನಲ್ಲಿ ಬಯಾಲಜಿಕಲ್ ಸೆಕ್ಷನ್ ಈ ಬ್ಲಡ್ ಮತ್ತು ಸೆವೆನ್ ಇವೆಲ್ಲ ಇರ್ತಾವಲ್ಲ ಇಂಪಾರ್ಟೆಂಟ್, ಇವೆಲ್ಲ ನಾನು ಸುಮಾರು ಒಂದು 5,000 ಕೇಸಸ್ ಮಾಡಿದ್ದೀನಿ. ಮತ್ತೆ ಕೆಮಿಕಲ್ ಅಲ್ಲಿ ಈ ವಿಸ್ರ ಇದು ಪೋಸ್ಟ್ ಮಾರ್ಟಮ್ ಆಗಿದ ತಕ್ಷಣ ಈ ಸ್ಟಮಕ್, ಲಿವರ್ ಅದು ಇದು ಎಲ್ಲ ಕಳಿಸ್ಕೊಡೋರೆಲ್ಲ, ಅದರಲ್ಲಿ ಏನ್ ವಿಷ ಇದೆಯೋ ಏನಿಲ್ಲ ಅದನ್ನ ಚೆಕಪ್ ಮಾಡಬೇಕು ಅಂತ ಹೇಳಿದ್ದೆ. ಆಗ ಮಿಸ್ಟರ್ ಲಕ್ಕೇಗೌಡರು ಅಂತ ಹೇಳಿದ್ರೆ ಡೈರೆಕ್ಟರ್ ಇದ್ರು. ಆಗ ನಮಗೆ ಫ್ರೀ ಹ್ಯಾಂಡ್ ಕೊಟ್ಟಿದ್ರು. ಆಗ ನಮಗೆ ಕಡೆಗೆ ನನಗೆ PSI ಆಗಬೇಕು ಅನ್ನೋದು ಒಂದು ಇದಾಗೋಯ್ತು. ಆಗ ನಮ್ಮ ತಂದೆಯವರು ಬಹಳ ಎಗನೆಸ್ಟ್ ಆದ್ರು. ಆಗ ನಮ್ಮ ತಂದೆಯವರು ಅಷ್ಟೊತ್ತಿಗೆ ಕಪಾಲಿ ಥಿಯೇಟರ್ ಅಲ್ಲಿ ಮ್ಯಾನೇಜರ್ ಆಗಿದ್ರು. ಅವ್ರು ಸುಮಾರು ಒಂದು 7-8 ವರ್ಷ ಆಗಿದ್ರು. ಬೇಡ, ನಾನು ಬಹಳ ಸಫರ್ ಮಾಡ್ಬಿಟ್ಟಿದ್ದೀನಿ, ನೀನು ನೋಡಿದ್ಯಲ್ಲ, ಬೇಡ ಇದರಲ್ಲೇ ಇರು, ಮುಂದಕ್ಕೆ ನೀನು ಒಳ್ಳೆ ಆಗಿತ್ಯಾ, ನೀನು ಡೈರೆಕ್ಟರ್ ಆಗ್ಬೋದು, ಯಾಕಂದ್ರೆ ಇನ್ನ ನಿನಗೆ 22 ವರ್ಷ ಅಲ್ಲ ಅಂತ ಹೇಳಿದ್ರು. ಇಲ್ಲಪ್ಪ ನಾನು ಪೊಲೀಸ್ ಸೇರ್ಬೇಕು ಅಂತ ಹೇಳಿದ್ದೆ. ಬಹಳ ಇದು ಮಾಡ್ಬಿಟ್ಟೆ. ಕಡೆಗೆ ಏನಾಯ್ತು, ನಮ್ಮ ಲಕ್ಕೇಗೌಡರು ಇದ್ರು ಡೈರೆಕ್ಟ್ರು. ಅವ್ರೇನ್ ಮಾಡಿದ್ರು, ಅವರು ಪಾಪ ಮನೆ ಕರ್ಕೊಂಡೋಗಿದ್ದೆ ಬಹಳ ಇದು ಮಾಡಿದ್ರು. ಇಲ್ಲ ಸರ್, ನಾನು ಸೇರ್ಬೇಕು ಅನ್ನೋದೊಂದು ಮನಸ್ಸು ತೀರ್ಮಾನ ಮಾಡ್ಕೊಂಡ್ಬಿಟ್ಟಿದ್ರೆ, ಐ ಡೋಂಟ್ ವಾಂಟ್ ಟು ಕಂಟಿನ್ಯೂ ಹಿಯರ್ ಅಂತ ಹೇಳ್ಬಿಟ್ಟೆ. ಸರಿನಪ್ಪ ಅಂತ ಹೇಳಿದೆ. August 1, 1972ಗೆ ನನಗೆ ಆರ್ಡರ್ ಬಂತು. ನನಗೆ ಇಂಟರ್ವ್ಯೂಗೆಲ್ಲ ನಾನು ಹೋಗಿದ್ದೆ. ನಾನು 2 times ಇಂಟರ್ವ್ಯೂಗೆ ಹೋಗಿದ್ದೆ. ಸೆಕೆಂಡ್ ಟೈಮ್ ನಾನು ಸೆಲೆಕ್ಷನ್ ಆಗ್ಬಿಟ್ಟೆ ನಾನು ಪೊಲೀಸ್ ಟ್ರೈನಿಂಗ್ ಕಾಲೇಜ್ಗೆ 1972ನಲ್ಲಿ. ಟ್ರೈನಿಂಗ್ ಕಾಲೇಜಲ್ಲಿ ಸ್ವಲ್ಪ ನನಗೆ ಕಷ್ಟನೇ ಇತ್ತು. ಯಾಕಂದ್ರೆ ನಾನು ಅಲ್ಲಿ ಓಡಬೇಕು, ಎಲ್ಲ ಇದು ಮಾಡಬೇಕು, ಡ್ರಿಲ್ ಎಲ್ಲ ಮಾಡಬೇಕು. ಅಷ್ಟಕ್ಕೆ 4 ವರ್ಷ ನಾನು ಈ ಕೆಮಿಕಲ್ಸ್ ಅಲ್ಲಿ ಇದು ಮಾಡಿ ಆ ವಾಸನೆ ಅದು ಇದು ಎಲ್ಲ ನೋಡಿ ನನಗೆ ಬಹಳ ಕಷ್ಟ ಆಗ್ತಾ ಇತ್ತು 1-2 ತಿಂಗಳು. ಆಗ ಇದ್ರು ಮಿಸ್ಟರ್ ವಾಸುದೇವನ್ ಅಂತ ಹೇಳಿದ್ದೆ, ನೀನು ಇದು ಮಾಡ್ಬೇಡಪ್ಪ, ಇಲ್ಲಾಂದ್ರೆ ನೀನು ಬಿಟ್ಟು ಹೋಗ್ಬೇಕಾಗತ್ತೆ, ಯು ಹ್ಯಾವ್ ಟು ಸಫರ್ ಅಂತ ಹೇಳಿದ್ರು. ಕಡೆಗೆ ನಾನೇನ್ ಮಾಡೋದು, ಬೆದ್ದರಿದ್ರು ಆಲ್ಟರ್ನೇಟಿವ್. ಅಷ್ಟೊತ್ತಿಗೆ ಏನ್ ಮಾಡಿದೆ, ಸರಿ ಅಂತ ಹೇಳಿದೆ. ನಾನು ಸ್ವಲ್ಪ ಗಟ್ಟಿ ಮನಸ್ಸು ತಗೊಂಡು ಮಾಡ್ತಾ ಇದ್ದೆ. ವಾಸುದೇವನ್ ಇದಕ್ಕೆ 1-2 ತಿಂಗಳು ಇದ್ಮೇಲೆ ಟ್ರಾನ್ಸ್ಫರ್ ಆದ್ರು. ಆಮೇಲೆ ನಮ್ಮ ಗುರುಗಳಾದ ಶ್ರೀ ರೇವಣ್ ಸಿದ್ದಯ್ಯ ಸಾಹೇಬರು ಬಂದ್ರು. ಅವರು ಆಗ ಪೊಲೀಸ್ ಟ್ರೈನಿಂಗ್ ಕಾಲೇಜ್ಗೆ ಸ್ವಲ್ಪ 1-2-3 ತಿಂಗಳು ಆಯ್ತು. ನಾವು ಎಲ್ಲ ಅಕಸ್ಟಮ್ ಆಗ್ಬಿಟ್ಟು ಇನ್ನು ಎಷ್ಟು ದೂರ ನಡಿಬೇಕನ್ನೋ ನಡಿತೀವಿ, ಓಡಬೇಕು ಅಂದ್ರೆ ನಾವು ಓಡ್ತೀವಿ ಅಂದ್ರೆ ಅಷ್ಟು ಬ್ರಿಸ್ಕ್ ಆಗಿ ನಮಗೆ ಟ್ರೈನಿಂಗ್ ಕೊಡ್ತಾ ಇದ್ರು. ಟ್ರೈನಿಂಗ್ ಕಾಲೇಜಲ್ಲಿ ರಾಯಚೂರಿಗೆ ಪೋಸ್ಟಿಂಗ್ ಕೊಟ್ಬಿಟ್ರು. ಆಗ ನಮ್ಮ ತಂದೆಯವ್ರಿಗೆ ಗೊತ್ತಾಯ್ತು, ಏನಪ್ಪಾ ರಾಯಚೂರಿಗೆ ಆಗೋಗ್ಬಿಟ್ಟಿದೆಯಲ್ಲ ಅಂತ ಹೇಳಿದ್ರು. ಇಲ್ಲಪ್ಪ ಹೋಗಿ ಬರ್ತೀನಿ, ಪರವಾಗಿಲ್ಲ ಅಂತ ಹೇಳಿದ್ರು. ಆಗ ನಮ್ಮ ಸೆರೆಮೋನಿಯಲ್ ಪರೇಡ್, ಪಾಸಿಂಗ್ ಔಟ್ ಪರೇಡ್ಗೆ ನಮ್ಮ ತಂದೆಯವರು ನಮ್ಮ ತಾಯಿಯವರು ಸಹ ಬಂದಿದ್ರು. ನಾಟ್ ಫರ್ಗೆಟ್ ಬಂದಿದ್ದೆ. ನಮ್ದೆಲ್ಲ ಪಾಸಿಂಗ್ ಔಟ್ ಪರೇಡ್ ಎಲ್ಲ ನೋಡ್ಕೊಂಡ್ರು. ಅವ್ರ ಆಶೀರ್ವಾದ ಎಲ್ಲ ತಗೊಂಡಿದ್ದೆ. ನೆಕ್ಸ್ಟ್ ಡೇ ಅಲ್ಲಿಂದ ಮೈಸೂರಿಂದ ನಾನು ಬೆಂಗಳೂರು ಬಂದಿದ್ದೆ. ಸೀದಾ ರಾಯಚೂರಿಗೆ ಹೊಟ್ಟೋಗ್ಬಿಟ್ಟೆ. ರಾಯಚೂರಿಗೆ ಹೋದ್ಮೇಲೆ ರಾಯಚೂರು ಸಿಟಿನಲ್ಲಿ ನನಗೆ ಸದರ್ ಬಜಾರಲ್ಲೇ ಹಾಕಿದ್ರು. ಸದರೆಲ್ಲ ಪ್ರೊಬೇಷನರ್ ಅಂತ ಹೇಳಿದೆ. ಆಗ ಮೋಟರ್ ಸೈಕಲ್ಗಳೆಲ್ಲ ಕಡಿಮೆ. ಆಗ ರಾಯಲ್ ಎನ್ಫೀಲ್ಡ್ ಆಗ ಬಹಳ ಚೆನ್ನಾಗಿತ್ತು. ಆಗ ಒಂದಿತ್ತು ನಮ್ಮ ಸಬ್ ಇನ್ಸ್ಪೆಕ್ಟರ್ ಹತ್ರ, ಬಡಗೇರ್ ಅಂತ ಇದ್ರು, ಅವ್ರ ಹತ್ರ ಇತ್ತು. ನಮ್ಗೆ ಸೈಕಲ್ ಅಲ್ಲೇ ಒಬ್ಬ ಗಾಂಧಿ ಸೈಕಲ್ ಮಾರ್ಟ್ ಅಂತ ಇತ್ತು ರಾಯಚೂರಲ್ಲಿ. ಆ ಸೈಕಲ್ ಮಾರ್ಟ್ ಹತ್ರ ಯಾರೇ ಪ್ರೊಬೇಷನರ್ ಹೋಗಿದ ತಕ್ಷಣ ಅಲ್ಲಿ ಒಂದು ಸೈಕಲ್ ತಗೊಂಡ್ಬಿಡೋದು, ಒಂದು ಹರ್ಕ್ಯುಲಸ್ ಸೈಕಲ್ ತಗೊಂಡ್ಬಿಟ್ಟಿದ್ದೆ, ಬಂದ್ಬಿಡೋದು ಅಷ್ಟೇ. ಅಲ್ಲಿ ಆ ಹರ್ಕ್ಯುಲಸ್ ಸೈಕಲ್ ಅಲ್ಲಿ ಊರೆಲ್ಲ ರೌಂಡ್ ಹಾಕೋದೇ ಇಲ್ಲ. ನಾವು ಫೇಮಸ್ ಇದ್ವಿ. ನಾವು ಯಾವ್ದಕ್ಕೆ ಅಂತ ಹೇಳಿದ್ರೆ, ಈ ಸಿನಿಮಾದಲ್ಲಿ ಸ್ಮೋಕಿಂಗ್ ಕೇಸಸ್ ಆಗ್ತಾ ಇತ್ತಲ್ಲ, ಆ ಸ್ಮೋಕಿಂಗ್ ಕೇಸಸ್ ಹಾಕೋದ್ರಲ್ಲಿ ನಾವು ಬಹಳ ಎಕ್ಸ್ಪರ್ಟ್ಸ್ ಇದ್ವಿ. ದಿನಕ್ಕಿಲ್ಲ ಅಂದ್ರೂ 25-30 ಕೇಸ್ಗಳು ಹಾಕ್ತಾ ಇದ್ವಿ. ಮತ್ತೆ ನೈಟ್ ರೌಂಡ್ಸ್ ಮಾಡಬೇಕು ಅಂತ ಹೇಳಿದ್ರೆ ಎಲ್ಲ ಸೈಕಲ್ ಅಲ್ಲೇ ಮಾಡೋದು, ಗ್ಯಾಮ್ಲಿಂಗ್ ಹಿಡಿಯೋದು. ಮತ್ತೆ ಎಲ್ಲ ಇದು ಸ್ವಲ್ಪ ಪೊಲೀಸ್ ಬುದ್ಧಿ. ಅಷ್ಟೊತ್ತಿಗೆ ಏನಾಗುತ್ತೆ, ಒಳ್ಳೆ ಪಿಕ್ಚರ್ ಬಂದಿತ್ತು. ಯಾವುದು, ಈ ಅಮಿತಾಬ್ ಬಚ್ಚನ್ ಪಿಕ್ಚರ್ ಬಂದಿತ್ತು ಒಂದು ಒಳ್ಳೆ ಚೆನ್ನಾಗಿತ್ತು. ಆ ಪಿಕ್ಚರ್ ಸ್ಟೈಲ್ ಎಲ್ಲ ನಾವೆಲ್ಲ ಸ್ವಲ್ಪ ಆಗೆಲ್ಲ ಕಾಲದಲ್ಲೇ ಪೊಲೀಸ್ ನೋಡ್ಬಿಡ್ತೀವ ನಾವೆಲ್ಲ. ಆ ಒಂದು ಸ್ಟೈಲ್ಗಳೆಲ್ಲ ಮಾಡಿ ಆ ಡೈಲಾಗ್ಸ್ ಎಲ್ಲ ಹೊಡಿತಾ ಇದ್ವಿ. ಏನೇನಪ್ಪ ಇವನು ಅಮಿತಾಬ್ ಬಚ್ಚನ್ ಮಾಡ್ತಾ ಇದ್ದಾನಲ್ಲ ಅಂತ ಹೇಳ್ತಾ ಇದ್ರು. ಅದು ನಡೀತಾ ಅದು. ಈ ಲಂಬಾಣಿ ತಾಂಡಾಸ್ದು ಬಹಳ ಅಲ್ಲಿ ಡಕಾಯ್ತಿ ಅದು ಇದು ಆಗೋದು. ಈ ಅಮಾವಾಸ್ಯೆ ಬಂತು ಅಂತ ಹೇಳಿದ್ರೆ ಅವ್ರೇನ್ ಮಾಡೋದು, ಹೊಲಗಳಿಗೆ ನುಗ್ಬಿಡೋರು. ಅವ್ರು ಸುಮಾರು ಒಂದು 30-40 ಜನ ಬರೋದು, ಹೊಲಗಳಲ್ಲಿ ಏನಿರೋದು ಅದೆಲ್ಲ ಕಟ್ ಮಾಡ್ಕೊಂಡು ಹೊಟ್ಟಬಿಡೋರು. ಇಂಥ ಒಂದು ಕೇಸ್ ಬಹಳ ಆಗ್ತಾ ಇತ್ತಲ್ಲಿ. ಆಗ ನಾವೇನ್ ಮಾಡೋದು, ಆ ಊರಲ್ಲಿ 1-2 ಲಾರಿ ಇತ್ತು. ಆ ಲಾರಿನವ್ರಿಗೆ ಎಲ್ಲ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ. ನಾವೆಲ್ಲ ಪೊಲೀಸ್ನವರೆಲ್ಲ ನೋಡಿ ಎಲ್ಲ ಲಾರಿನಲ್ಲೇ ಕೂತ್ಕೊಂಡಿದ್ದೆ. ಎಲ್ಲ ಕಡೆ ಸುತ್ತಾಡ್ತಾ ಇದ್ವಿ ನಾವು. ಬ್ಯಾಟ್ರಿ ಗೀಟೆ ಹಾಕಿಂದೆ ಎಲ್ಲ ಹಳ್ಳಿಗಳ ಕಡೆ ನಾವು ಹೋಗ್ತಾ ಇದ್ವಿ. ಅದು ಯಾವಾಗ ಹೋಗುವಾಗ ಮತ್ತೆ ಏನ್ ಮಾಡ್ತಾ ಇದ್ವಿ, ರಾತ್ರಿನಲ್ಲಿ ಬೇಕು ಅಂತ ನಾವು ಫೈರ್ ಮಾಡ್ತಾ ಇದ್ವಿ ಮೇಲ್ಗಡೆ, ಸ್ವಲ್ಪ ಹೆದರಿಕೆ ಬರಲಿ. ಈ ಹೆದರಿಕೆಯಿಂದ ಅದೆಲ್ಲ ತಾಂಡಾದವರು ಮತ್ತೆ ಈ ಡಕಾಯಿತಿ ಮಾಡೋದು ಬಿಟ್ಬಿಟ್ರು. ಆ ಕಮಿಷನರ್ ಅವರು ನನಗೆ ಕರೆಸಿದ್ದೆ, ಯು ಟೇಕ್ ಚಾರ್ಜ್ ಆಫ್ ಒನ್ ಆಫ್ ದಿ ಮೆಜೆಸ್ಟಿಕ್ ಪೊಲೀಸ್ ಸ್ಟೇಷನ್ ಇನ್ ಬ್ಯಾಂಗ್ಳೂರ್ ಸಿಟಿ ಅಂತ ಹೇಳಿದೆ. ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ ಹಾಕ್ಬಿಟ್ರು. ಆಗ ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ ಬಹಳ ಫೇಮಸ್. ಎಲ್ಲ VIP ಅವರು ಇವರು ಇರೋದೆಲ್ಲ ಕಬ್ಬನ್ ಪಾರ್ಕ್ ಅಲ್ಲೇ. ಸರಿ, ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ ನಾನು ಬರೋ ಅಷ್ಟೊತ್ತಿಗೆ ಏನಾಗುತ್ತೆ, ಎಮರ್ಜೆನ್ಸಿ ಡಿಕ್ಲೇರ್ ಆಗೋಗಿತ್ತು. ಆಗ
1977 ಎಮರ್ಜೆನ್ಸಿ, 76 ಅಲ್ಲೇ ಎಮರ್ಜೆನ್ಸಿ ಡಿಕ್ಲೇರ್ ಆಗೋಗಿತ್ತು. ಆಗೇನು ಅಷ್ಟು ಗಲಾಟೆಗಳು ಏನೂ ಇರಲಿಲ್ಲ. ಆದ್ರೆ ಇದು ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ ಸೆಂಟರ್ ಆಗೋಗಿತ್ತು. ಯಾರೇ ಏನೇ ಕೂಗ ಮಾಡಿದ್ರೂ ಸಹ ಅಲ್ಲಿಗೆ ಕರ್ಕೊಂಡು ಬಂದಿದ್ದೆ ಅಲ್ಲಿ ಡಿಟೈನ್ ಮಾಡ್ಬಿಡ್ತಾ ಇದ್ರು. ಬಹಳ ಜನ ಆಗ ಡಿಟೈನ್ ಆಗೋಗ್ಬಿಟ್ರು. ಆಗಿನ ಒಂದು ಆ ಎಮರ್ಜೆನ್ಸಿ ಟೈಮಲ್ಲಿ ಹೇಳ್ಬಾರ್ದು, ಬಹಳ ಜನ ಈ ಪಾಲಿಟಿಷಿಯನ್ಸ್ ಅವರೆಲ್ಲ ನೋಡಿದೆ. ಇದೇ ಈಗ ಅದ್ವಾನಿ ಅವರು ಇದರೆಲ್ಲ ಸೀನಿಯರ್ ಪಾಲಿಟಿಷಿಯನ್ಸ್, ಅವ್ರಿಗೆಲ್ಲ ನಾವು ಹೈಗ್ರೌಂಡ್ ಅಲ್ಲಿ ನಾವು ಡಿಟೈನ್ ಮಾಡಿದ್ವಿ. ಆಗ ಇದೇ ಎಮರ್ಜೆನ್ಸಿನಲ್ಲಿ ಇರುವಾಗ ಏನೇನು ನಡೀತು ಎಲ್ಲ ಅಲ್ಲೆಲ್ಲ ಆ ಪೊಲೀಸ್ ಸ್ಟೇಷನ್ ಅಲ್ಲೆಲ್ಲ ನಡೆದೋಯ್ತು. ಅದ್ರ ಬಗ್ಗೆ ನಾನು ಹೇಳಕ್ಕೂ ಆಗೋದಿಲ್ಲ. ಈಗ ಕಡೆಗೆ ನಾವು ಶಾ ಕಮಿಷನ್ಗೂ ಸಹ ವಿಟ್ನೆಸ್ ಸಹ ಹೋಗಿದ್ವಿ. ನಾವೆಲ್ಲ ಅದೆಲ್ಲ ಅನುಭವಿಸ್ಬಿಟ್ವಿ. ಅದು ಪೊಲೀಸ್ ಒಂದು ವಿದ್ಯೆ ಇತ್ತಲ್ಲ, ಆ ವಿದ್ಯೆ ಎಲ್ಲ ಮಾಡಿದ್ವಿ ನಾವು. ಕಡೆಗೆ ನಾವೆಲ್ಲ ಎಲ್ಲ ಗೆದ್ಕೊಂಡು ಬಂದ್ವಿ. ನಮ್ಗೆ ಏನೂ ಆಗಿಲ್ಲ ನಮ್ಗೆ ಕಡೆಗೆ. ಮ್ಯಾರೇಜ್ ಆಗಿದೆ 72ನಲ್ಲಿ. ನಾನು ಆಗ ಪ್ರೊಬೇಷನ್ ಇದ್ರೆ ಆಗ ನಮ್ಮಲ್ಲಿ ಮಿಸ್ಟರ್ ಮಾಕಾ ಅಂತ ಹೇಳಿದ ಸಬ್ ಇನ್ಸ್ಪೆಕ್ಟರ್ ಇದ್ರು, ಹ್ಯಾಂಡ್ ರೈಟಿಂಗ್ ಎಕ್ಸ್ಪರ್ಟ್. ಅವರು ಮತ್ತೆ ನಮ್ಮ ಫಾದರ್ ಇಲ್ಲ ಬಹಳ ದೋಸ್ತಿ ಇದ್ರು ಗುಲ್ಬರ್ಗಾದವರು. ನನಗೆ ಗೊತ್ತಿಲ್ಲ, ಅವರಿಬ್ರು ಮಾತಾಡ್ಕೊಂಡ್ಬಿಟ್ಟಿದ್ದೆ. ನಮ್ಮ ತಂದೆ ಹತ್ರ ಬಂದ್ಬಿಟ್ಟಿದ್ದಾರೆ, ನಿಮ್ ಹುಡುಗನಿಗೆ ನಮ್ಮ ಹುಡುಗಿ ಕೊಡ್ತೀವಿ ಅಂತ ಹೇಳಿದ್ದೆ. ನನಗೆ ಗೊತ್ತಿಲ್ಲ ಇದು. ಕಡೆಗೆ ಆಯ್ತು ಅಂತ ಹೇಳಿದ್ರೆ ನಮ್ಮಪ್ಪ ಏನ್ ಮಾಡ್ದ, ನಾವು ಗುಲ್ಬರ್ಗ ಹೋಗ್ತಾ ಇದೀವೋ ಹುಡುಗಿ ನೋಡ್ಕೊಂಡ್ ಬರೋದಕ್ಕೆ ಅಂತ ಹೇಳಿದ್ರು. ಅಷ್ಟೊಂದಿಗೆ ನಾವು ರಾಯಚೂರಲ್ಲಿ ಇದ್ವಲ್ಲ ಪ್ರೊಬೇಷನ್. ಆಯ್ತಪ್ಪ ಹೋಗ್ ಬನ್ನಿ ಅಂತ ಹೇಳಿದ್ರು. ಸರಿ ಹೋಗಿ ಬಂದಿದೆ, ಹುಡುಗಿಗೆಲ್ಲ ನೋಡ್ಕೊಂಡ್ ಬಂದಿ, ಪಸಂದ್ ಬಂದಿದೆ ಅಂತ ಹೇಳಿದ್ರು. ಆಯ್ತಪ್ಪ ನೀವ್ ಏನ್ ಹೇಳಿದ್ರೆ ಸರಿ ಅಂತ ಹೇಳಿದ್ರು. ಈ ಆಗಿದ್ದು 1 ವರ್ಷಕ್ಕೆ ಏನಾಯ್ತು, ನಾವು ನಿಶ್ಚಿತಾರ್ಥ ಮಾಡ್ಕೊಂಡ್ ಹೋಗ್ತಾ ಇದೀವಿ, ಆಮೇಲೆ ನಿನ್ಗೆ ಹೇಳ್ತೀನಿ ಯಾವಾಗ ಬರ್ಬೇಕು ಅಂತ. ಆಯ್ತಪ್ಪ ಹೋಗ್ ಬನ್ನಿ ಅಂತ ಹೇಳಿದ್ರು. ಕಡೆಗೆ ನಾವು ನೋಡಿಲ್ಲ. ಆಮೇಲೆ ಆಗಿದ್ದು ಒಂದು 8 ತಿಂಗಳಿಗೆ, ಬಾಬು ನೀನ್ 8 ದಿವಸ ಲೀವ್ ಹಾಕ್ಬಾ, ನಾವು ಅಲ್ಲಿ ಮದುವೆಗೆ ಹೋಗ್ಬೇಕು ಅಂತ ಹೇಳಿದ್ರು. ಆ ಮದುವೆಗೆ ಹೋದಾಗ ಅವತ್ತಿನ ದಿವಸ ಮುಹೂರ್ತ ಕೂತ್ಕೊಂಡಾಗೆ ನಾನು ನಮ್ಮ ಮಿಸಸ್ ನಾನು ನೋಡಿದ್ದು, ಪದ್ಮಾ ಅಂತ ಹೇಳಿದ್ದೆ. ಆಗ ನಾನು ಏನ್ ಅರ್ನ್ ಮಾಡ್ತಾ ಇದ್ದೆ, ನಮ್ಮ ಫಾದರ್ಗೂ ನಾವು ಫ್ಯಾಮಿಲಿ ಕೊಟ್ಬಿಡ್ತಾ ಇದ್ದೆ. ನಾವ್ ಏನೋ ಒಂದು 10-15 ರೂಪಾಯಿ ನಾವು ಜೋಬಲ್ಲಿ ಇಟ್ಕೊಳ್ತಾ ಇದ್ವಿ. ವಾರಕ್ಕೊಂದ್ಸಲಿ ಒಂದು ಪಿಕ್ಚರ್ ನೋಡೋದು ಅಷ್ಟೇ, ಅಲ್ಲ ಮಂತ್ಲಿ ಒಂದ್ಸಲಿ ಪಿಕ್ಚರ್ ನೋಡ್ತಾ ಇದ್ವಿ, ಪಿಕ್ಚರ್ ನೋಡ್ತಾ ಇದ್ವಿ ಅಷ್ಟೇ. ಬೇರೆ ಒಂದು ಅಭ್ಯಾಸಗಳೇನು ಇರ್ಲಿಲ್ಲ. ಆಗ ಲೈಫ್ ಬಹಳ ಕಷ್ಟ ಇತ್ತು. ನಾನು ಬೆಂಗಳೂರಿಗೆ ಹೋದ್ಮೇಲೆ ನನಗೆ ಶ್ರೀರಾಮ್ಪುರ ನನಗೆ ಫಸ್ಟ್ ಚಾರ್ಜ್ ಕೊಟ್ಬಿಟ್ರು. ಶ್ರೀರಾಮ್ಪುರಂ ಪೊಲೀಸ್ ಸ್ಟೇಷನ್ ಕೊಟ್ಟಿದ ತಕ್ಷಣ ಆಗ ಶ್ರೀರಾಮ್ಪುರದಲ್ಲಿ ಆಗ ಅದು ಬೇರೆ ಲೋಕಾನೇ ಇತ್ತದು. ಅಷ್ಟೊಂದು ರೋಡಿಸಮ್ ಇತ್ತು ಆಗ. ಗಾಜಿಲ್ಗ, ಪಾಪಲ್ಗ, ರಾಜೇಂದ್ರ ಇವರು, ಮತ್ತೆ ಅಲ್ಲಿ ಕೊತ್ವಾಲ್ ರಾಮಚಂದ್ರ, ಈ ಕಡೆ ಜಯರಾಜು, ಯಾರು ಆಟೋ ರಿಕ್ಷಾ ಅಲ್ಲಿ ಹೋಗೋರಿಲ್ಲ. 6 ಗಂಟೆ ಆದ್ಮೇಲೆ ಕತ್ಲಾದ್ಮೇಲೆ ಯಾರು ಅಲ್ಲಿ ಓಕ್ಲಿಪುರಂಗೆ ಎಂಟರ್ ಆಗ್ತಾನೆ ಇರ್ಲಿಲ್ಲ. ಅಷ್ಟೊಂದು ಭಯಂಕರವಾಗಿತ್ತು. ನಾನು 1-2 ದಿವಸ ಇಟ್ಕೊಂಡೆ. ನಾನು ಸ್ಕೂಟರ್ ಇಟ್ಕೊಂಡಿದ್ದೆ. ಆ ಸ್ಕೂಟರ್ ಅಲ್ಲಿ ಓಡಾಡ್ತಾ ಇದ್ದೆ. ಒಂದ್ ದಿವಸ ಇದೆ ಸನ್ರೈಸ್ ಸರ್ಕಲ್ ಅಂತ ಇದೆ ಅಲ್ಲಿ ಶ್ರೀರಾಮ್ಪುರದಲ್ಲಿ. ಅಲ್ಲಿ ನಾನು ಸುಮಾರು ಮಧ್ಯಾಹ್ನ 1:15 ಬಂದೆ. ಬಂದಿದ ತಕ್ಷಣ ನೋಡ್ದೆ ಎಲ್ಲ ರಾಡ್ಸ್ ಗಿಡ್ಸ್ ಎಲ್ಲ ಇಟ್ಕೊಂಡಿದ್ದೆ. ಒಂದು ವೈನ್ ಸ್ಟೋರ್ ಮುಂದೆ ನಿಂತ್ಬಿಟ್ಟಿದ್ದಾರೆ. ನೋಡ್ದೆ, ಹೋಗ್ರ ಇಲ್ಲಾಕ ನಿಂತ್ಕೊಂಡಿದ್ದೀರಾ ಅಂತ ಹೇಳಿದ್ರು. ಅಲ್ಲೊಬ್ಬ ಅಂಗಡಿ ಒಂದು ಕರ್ದ ನನ್ಗೆ, ಸರ್ ಇಲ್ಲಿ ಸ್ವಲ್ಪ ಬನ್ನಿ, ಅಲ್ಲಿ ಏನು ನಿಂತ್ಕೊಂಡ್ಬೇಡಿ, ಇಲ್ಲಿ ಬನ್ನಿ ಅಂತ ಹೇಳ್ದ. ಯಾಕಪ್ಪ ಅಂತ ಹೇಳಿದೆ. ಯಾಕೋ ಏನ್ ಸಮಾಚಾರ ಅಂದೆ. ಸರ್ ನಿಮ್ ಕೈಯಲ್ಲಾಗಲ್ಲ, ದಯವಿಟ್ಟು ಇಲ್ಲಿಂದ ಹೊಟ್ಟೋಗ್ಬಿಡಿ ಸರ್ ಅಂತ ಹೇಳಿದೆ. ಏನೋ ದಯವಿಟ್ಟು ಹೊಟ್ಟೋಗ್ಬಿಡಿ, ನಿಮ್ ಕೈಯಲ್ಲಾಗಲ್ಲ ಅಂತ ಹೇಳ್ದ. ಏನೇ ಹಿಂಗೆ ಹೇಳ್ತಾ ಇದೆಯಾ? ಇಲ್ಲ ಸರ್ ಇಲ್ಲಿ ಬಹಳ ಭಯಂಕರ, ನಿಮ್ಗೆ ಹೊಡೆದಾಕ್ಬಿಡ್ತಾರೆ, ಬೇಡ ಇನ್ನು ಹೋಗಿ, ಇನ್ನ ಮಧ್ಯಾಹ್ನ ರಾತ್ರಿವರೆಗೂ ನಡೆಯೋದೇ ಅಂತ ಹೇಳ್ಬಿಟ್ಟ. ಅವತ್ತಿನ ದಿವಸ ನಂದು ಸ್ಟಾರ್ಟ್ ಆಗಿದ್ದು ಸರ್ ರೌದ್ರ ಅವತಾರ. ಸರ್ ಇಟ್ ದಿ ಫಸ್ಟ್ ಡೇ, ಇಸ್ ದಿ ಬಿಗಿನಿಂಗ್ ಆಫ್ ಮೈ ರೌದ್ರ ಅವತಾರ ಇನ್ ಪೊಲೀಸ್ ಡಿಪಾರ್ಟ್ಮೆಂಟ್. ಇದ್ರೆ ನಾನಿರ್ಬೇಕು, ಇಲ್ಲ ಅಂತ ಹೇಳಿದ್ರೆ ಅವ್ರಿರ್ಬೇಕು. ಕಡೆಗೆ ಅಷ್ಟೊತ್ತಿಗೆ ನಮ್ಗೆ ಏನಾಗೋತು, ಗೌಡಾಚಾರ ಸಾಹೇಬ್ರಿದ್ದು, ಏನ್ ಮಾಡ್ತಾ ಇದೀಯಾ ನೀನಲ್ಲಿ, ಸ್ವಲ್ಪ ಕಂಟ್ರೋಲ್ ಮಾಡೋ, ನಿನ್ಗೆ ಹಾಕಿರೋದು ಕಂಟ್ರೋಲ್ ಮಾಡೋದಕ್ಕೆ ನೀನು ಅಲ್ಲಿ ಇಲ್ಲಿ ಸುತ್ತಾಡ್ಬೇಡ ಅಂತ ಹೇಳ್ತಾ ಇದ್ರು. ನಾನು ಏನು ಮಾಡೋದು ಸರ್, ಇದು ಹಿಂಗೆಲ್ಲ ಇದೆಲ್ಲ ಮಾಡೋ, ಏನಾನ ಮಾಡೋ, ಗಿವನ್ ಫ್ರೀ ಹ್ಯಾಂಡ್ ಅಂತ ಹೇಳಿದ್ರು. ಆಗ ಇದೇ ಕಾರ್ತಿಕೇಯನ್ ಸಾಹೇಬ್ರು ಇದ್ರು, ಮತ್ತೆ ಹಳ್ಳಂಕರ್ ಸಾಹೇಬ್ರು ಎಲ್ಲ ಇದ್ರು ಲಾ ಅಂಡ್ ಆರ್ಡರ್ ಅಲ್ಲಿ. ಗಿವನ್ ಫ್ರೀ ಹ್ಯಾಂಡ್, ಡೂ ಇಟ್ ಅಂತ ಹೇಳಿದ್ರು. ಕಡೆಗೆ ಆವತ್ತಿನ ದಿವಸದಿಂದ ಸ್ಟಾರ್ಟ್ ಆಯ್ತು ಸರ್. ಹೋದೆ ಸೀದಾ ಮತ್ತೆ ಡ್ರೆಸ್ ಹಾಕೊಂಡು ಬಂದೆ. ನಾನು ಸಾಯಂಕಾಲ ಬಂದು ಮತ್ತೆ ಅಲ್ಲೇ ನಿಂತ್ಕೊಂಡಿದ್ದೆ. ಶುರು ಮಾಡಿದೆ. ಯಾರಿದ್ರು ಅವ್ರಿಗೆಲ್ಲ ಎತ್ತಾಕೊಂಡು ಬಂದಿದ್ದೆ. ಆಗ ಸಾಕಲ್ಲ ಸರಿಯಾಗಿ ಜಾಡ್ಸಿದ್ವಿ ಸರ್. ಈಗ ಜಾಡ್ಸಕ್ಕಾಗಲ್ಲ ಸರ್. ಈಗ ಆಗೇನು ಕಂಬಕ್ಕೆ ಕಟ್ಟಿದೆ ಹೊಡಿತಾ ಇದ್ವಿ ಸರ್. ಆಗ ಶ್ರೀರಾಮ್ಪುರದಲ್ಲಿ ಆ ಕಂಬಕ್ಕೆ ಕಟ್ಟೆ, ಅದು ಮತ್ತೆ ರಾಮಚಂದ್ರಪುರ, ಇವೆಲ್ಲ ಬಹಳ ಡೇಂಜರಸ್ ಇದ್ವು ಸರ್. ಯಾರು ಪೊಲೀಸ್ನವ್ರು ನೋಡೋದಕ್ಕೆ ಹೆದರ್ತಾ ಇದೆ. ಆ ಕಡೆ ಆಯಿಲ್ ಕುಮಾರ್ ಬರೋಣ ರಾತ್ರಿ 10 ಗಂಟೆಗೆ, ಅವನು ಬುಲೆಟ್ ಅಲ್ಲಿ ಆಯಿಲ್ ಕುಮಾರ, ಬೂಟಾಸ್ ಕುಮಾರ್ ಅಂತ ಹೇಳಿದೆ ಅವನು. ಆ ಕಡೆ ರಾಮಚಂದ್ರಪುರದಲ್ಲಿ ಅವನು ಕೊತ್ವಾಲ, ಅವನು ಇದು ಬರೋನು. ಈ ಕಡೆ ಶಿವ ಶುರು ಮಾಡೋನು. ಇವ್ರಿಗೆಲ್ಲ ಸರಿ ನಾನು ಒಬ್ಬನೇ ಮದ್ದು ಅಂತ ಹೇಳಿದ್ದೆ. ಅಷ್ಟೊತ್ತಿಗೆ ನನ್ನ ಜೊತೆನಲ್ಲಿ ಇವರು ಇದ್ರು, ರಮೇಶ್ ಚಂದ್ರ ಅಂತ ಹೇಳಿದೆ, ಈಗ ACP ಜಯನಗರ್ ಅವರು ಇದ್ರು. ಅವ್ರಿಗೂ ಸಹ ನಾವಿಬ್ರು ಕೂತ್ಕೊಂಡಿದ್ದೆ. ನಡೆಯ ನೋಡ್ಕೊಳ್ಳೋ ಒಂದು ಚಾಲೆಂಜ್ ಅಂತ ಹೇಳಿದ್ರು. ಆಗ ಹೇಳಿದ ತಕ್ಷಣ ಅಲ್ಲಿ ರಾಜೇಂದ್ರ, ಮತ್ತೆ ಅಲ್ಲೇನಾಯ್ತು ಸ್ವತಂತ್ರ ಪಾಳ್ಯ ಹನುಮಂತ ನಗರ ಅಂತ ಹೇಳಿದ್ರೆ ಯಾರು ಹೋಗಕ್ಕಾಗಲ್ಲ ಸರ್ ಅಲ್ಲಿ. ಈಗ ಬಹಳ ವೆರಿ ಡಿಫಿಕಲ್ಟ್ ಟು ಗೋ ಆ ಟೈಮಲ್ಲಿ. ಆಗ ಅಷ್ಟೊಂದು ರೌಡಿಗಳಿದ್ರು ಅಲ್ಲಿ.
ಅದೇನೋ ಅದು ಹಾಗೆ ಡೆವಲಪ್ ಆಗಿ ಬಂದ್ಬಿಡ್ತು, ಯಾರು ಕಂಟ್ರೋಲ್ ಮಾಡಿರಲಿಲ್ಲ ನಾವು ಅದಕ್ಕೆ. ಆಗ ಐ ಆಮ್ ದ ಫಸ್ಟ್ ಆಫೀಸರ್ ಟು ಎಂಟರ್ ಇಂಟು ದಟ್ ಸ್ವತಂತ್ರ ಪಾಳ್ಯ ವಿತ್ ಒಬ್ಬನೇ ಒಬ್ಬ ಹೋಗ್ತಾ ಇದ್ದೆ ನಾನು. ಅದೇನೋ ಬುಲೆಟ್ ಮೋಟರ್ ಸೈಕಲ್ ಒಬ್ಬನೇ ಒಬ್ಬ ಹೋಗ್ತಾ ಇದ್ದೆ. ಎಲ್ಲೆಲ್ಲಿ ರೋಡ್ಗಳಿದೆ ಅವ್ರ ಮನೆ ಒಳಗಡೆ ಬುಲೆಟ್ ನುಗ್ಗಿಸ್ತಾ ಇದ್ದೆ ನಾನು. ನೋಡೋಣ ಏನಾಗುತ್ತೆ ಅಂತ ಹೇಳ್ತೆ. ಈ ಕಡೆ ರಿವಲ್ವರ್ ಹಾಕೊಂಡಿದ್ದೆ. ಯಾವಾಗ ನಮ್ಮ ದೊಡ್ಡ ಸಾಹೇಬರು, ಗಡದತ್ತ ಸಾಹೇಬರು, ಹಳ್ಳಂಕರ್ ಸಾಹೇಬರು ನಮಗೆ ಯಾವಾಗ ಫ್ರೀ ಹ್ಯಾಂಡ್ ಕೊಟ್ಟರು ಬಿಡೋದಿಲ್ಲ ಸರ್ ನಾನು ಅಂತ ಹೇಳಿದೆ. ಸಾರ್ಯಾಗಿ ಹೊಡೆದು ಅದೇ ಹನುಮಂತ ನಗರ ಮತ್ತೆ ಈ ಸ್ವತಂತ್ರ ಪಾಳ್ಯದಲ್ಲಿ ಇವತ್ತು ರಾಮರ ದೇವಸ್ಥಾನ ಇದೆ, ಅಲ್ಲೊಂದು ಕಂಬ ಇದೆ ಸರ್. ಇನ್ನು ಅದೇ ಕಂಬಕ್ಕೆ ನಾನು ಅದೇ ಕತ್ತೆ ನಂಜುಂಡ ಮತ್ತೆ ಈ ರಾಜೇಂದ್ರ ಇವರಿಗೆಲ್ಲ ನಾನು ಕಟ್ ಹೊಡೆದಿದ್ದೆ ನಾವೆಲ್ಲ ಶ್ರೀರಾಮ್ಪುರದಲ್ಲಿ. ಐ ಆಮ್ ದ ಫಸ್ಟ್ ಆಫೀಸರ್ ಇನ್ ದ ಹೋಲ್ ಆಫ್ ಬ್ಯಾಂಗ್ಳೂರ್ ಸಿಟಿ ಹಿಸ್ಟ್ರಿನಲ್ಲಿ ಹೇಳಬೇಕು ಅಂದ್ರೆ ಒಂದೇ ದಿವಸದಲ್ಲಿ 9 ಜನಕ್ಕೆ ಗಡಿಪಾರು ಮಾಡಿದವು. ಅಷ್ಟೊತ್ತಿಗೆ ಏನ್ ಮಾಡಿದ್ರೆ ಸಾಂಚಿ ಡಕಾಯ್ತು ಮಹದೇವಪುರದಲ್ಲಿ ಡಕಾಯಿತಿ ಮಾಡಿಬಿಟ್ಟಿದ್ದಾರೆ. ಮತ್ತೆ ಇದರಲ್ಲಿ ಕೆಜಿ ಹಳ್ಳಿ ಕಡೆ ಡಕಾಯಿತಿ ಮಾಡಿದ್ದಾರೆ. ಮತ್ತೆ ಆರ್ ಟಿ ನಗರ ಆ ಕಡೆ ಕೋರಮಂಗಲ ಕಡೆ ಡಕಾಯಿತಿ ಮಾಡಿದ್ದಾರೆ. ಈ ಕೋರಮಂಗಲದಲ್ಲಿ ಡಕಾಯಿತಿ ಮಾಡಿದ್ದನ್ನ ಸಾಮಾನುಗಳನ್ನ ಏನ್ ಮಾಡಿದ್ದಾರೆ, ಇದೇ ನಮ್ಮ ಟಿವಿ ಟವರ್ ಇದೆಯಲ್ಲ ಅಲ್ಲೊಂದು ದೊಡ್ಡ ಮೋರಿ ಇತ್ತು, ಆ ಮೋರಿ ಕೆಳಗಡೆ ತಂದು ಇಟ್ಬಿಟ್ಟಿದ್ರು. ಆಗ ಗಪ್ಪ ಅಂತ ಹೇಳ್ಕೊಂಡ ತಕ್ಷಣ ಇಷ್ಟು ಕೊಳಚಾಗಿರ್ತಾರೆ ಸರ್. ಈ ಸಂಡಾಸ್ ಮಾಡಿರ್ತಾರಲ್ಲ ಅದೆಲ್ಲ ಅವ್ರ ಮೈಗೆ ಹಚ್ಕೊಂಡಿರ್ತಾರೆ ಅವರೆಲ್ಲ. ಈ ಪೊಲೀಸ್ನವ್ರು ಸಿಕ್ಕಿದ್ರೆ ವಾಸನೆಗೆ ಓಡಾಟಬಿಡ್ಲಿ ಅಂತ ಅಷ್ಟೊಂದು ಭಯಂಕರ ಅವರು. ನೀವು ಏನೇ ಅವ್ರಿಗೆ ಕ್ಯಾಪ್ಚರ್ ಮಾಡಿದ್ರೇನೋ ಅವರು ಏನೋ ತಂಡ ಅಂಥ ಅವರು ಅಂಥ ಒಂದು ಬಹಳ ಗಟ್ಟಿ ಮನಸ್ಸವರು. ಇದೆಲ್ಲ ಹಚ್ಕೊಂಡ್ಬಿಟ್ಟಾರ ಅದೆಲ್ಲ. ಆ ವಾಸನೆಗೆ ನಮ್ಗೆ ಇದಾಯ್ತು. ಅದನ್ನ ಬಟ್ಟೆ ಹಾಕೊಂಡಿದ್ದೆ ಅವ್ರಿಗೆಲ್ಲ ಕರ್ಕೊಂಡ್ ಇಬ್ರು ಸಿಕ್ಬಿಟ್ರು. ಇಬ್ಬರು ಕರ್ಕೊಂಡ್ಬಂದಿದ್ದು ಸೀದಾ ಅಲ್ಲಿಂದ HL ಪೊಲೀಸ್ ಸ್ಟೇಷನ್, ಬಹಳ ಫೇಮಸ್ ಪೊಲೀಸ್ ಸ್ಟೇಷನ್ ಸರ್ ಸೊಳ್ಳೆಗಳಿಗೆ. ಅಲ್ಲಿ ಹೋಗಿದ್ದೆ ಶುರು ಮಾಡಿದ್ವಿ ಸರ್. ಅಲ್ಲೆಲ್ಲ ಅವರೆಲ್ಲ ಡೀಟೇಲ್ಸ್ ಕೊಟ್ಟರು. ಕೊಟ್ಟಿದ ತಕ್ಷಣ ಸಾಹೇಬ್ರು ಹೇಳಿದ್ರು ಇಮಿಡಿಯೇಟ್ ಆಗಿ ಫ್ಲೈ ಆಗ್ರಪ್ಪ, ಅಲ್ಲಿಂದ ಎಲ್ಲ ಮಾಡ್ಕೊಂಡು ಬನ್ನಿ. ಸೀದಾ ನಾವು ಹೋದ್ವಿ. ವಿತಿನ್ 24 hours ಆ ಗ್ಯಾಂಗ್ ಮೆಂಬರ್ಸ್ ಇಬ್ರು ಮೂವರು ಕರ್ಕೊಂಡ್ ಬಂದ್ಬಿಟ್ವಿ. ಪ್ಲಸ್ ಅಲ್ಲಿದ್ದು ಫೋಟೋಸ್ ಗೀಟೋಸ್ ಅವ್ರು ಇವ್ರದ್ದು ಎಲ್ಲ ಸುಲ್ತಾನ್ಪುರಿ ಮತ್ತೆ ಮಂಗೋಲ್ಪುರಿ ಅಂತ ಅವ್ರದ್ದು ಬೇಸಿದ್ದು ಸರ್. ಅದು ಸಾಂಚಿ ಡಕಾಯಿತು. ಸೀದಾ ನಾವು ತಗೊಂಡಿದ್ದೆ ಬಂದ್ಬಿಟ್ವಿ. ಇಷ್ಟೆಲ್ಲ ಕೆಲಸ ಮಾಡ್ತಾ ಇದ್ದ. DIG ವಾಸ್ ವೆರಿ ಪ್ಲೀಸ್ ವಿತ್ ಮೈ ವರ್ಕ್. ಒಂದ್ ದಿವಸ ಕರೆದ್ರು, ಸಿಂಗ್ ಯು ಹ್ಯಾವ್ ಟು ಗೋ ಫಾರ್ ಅ ಬಿಗ್ ಆಪರೇಷನ್ ಅಂತ ಹೇಳಿದ್ರು. ಸರ್ ಹೇಳಿ ಸರ್ ಆಪರೇಷನ್ ಏನ್ ಸರ್, ಐ ಆಮ್ ರೆಡಿ ಟು ಡೂ ಎನಿ ದಿಸ್ ಥಿಂಗ್ ಅಂತ ಹೇಳಿದೆ. ಇಲ್ಲಪ್ಪ ನಿಮ್ಗೆ ಆಗುತ್ತಾ ಅಂತ ಹೇಳಿ. ಸರ್ ಆಗುತ್ತೆ ಸರ್ ನನಗೇನು ಹೇಳಿ ಸರ್ ಅಂತ ಹೇಳಿದೆ. ಹಾಗಾದ್ರೆ ನೀನು ಸಾಯಂಕಾಲ ನೀನು ಸ್ವಲ್ಪ ಬ್ಯಾಗೇಜ್ ತಗೊಂಡಿದ್ದೆ, ಯು ಕಮ್ ನಿಯರ್ ವೇರ್ ಯು ವಿಲ್ ಕಮ್ ಅಂತ ಹೇಳಿದ್ರು. ಸರ್ ನೀವು ಎಲ್ಲಿ ಹೇಳಿದ್ರೆ ಅಲ್ಲಿ ಬಂದ್ಬಿಡ್ತೀನಿ ಸರ್. ಇಲ್ಲ ಹತ್ರದಲ್ಲಿ ಎಲ್ಲಿ ಬರ್ತೀಯಾ ಸರ್, ಸೈಂಟ್ ಮಾತಾ ಹಾಸ್ಪಿಟಲ್ ಇದೆಯಲ್ಲ ಅಲ್ಲಿ ಪೆಟ್ರೋಲ್ ಬಂಕ್ ಹತ್ರ ಬಂದಿರ್ತೀನಿ ಅಂತ ಹೇಳಿದ್ರು. ಸರಿ ಏನಪ್ಪ ಅಂತ ಹೇಳಿದೆ. ನಾನು ಇಮಿಡಿಯೇಟ್ ಆಗಿ ಮನೆಗೆ ಹೋಗಿದ್ದೆ, ಡ್ರೆಸ್ ಮಾಡ್ಕೊಂಡಿದ್ದೆ, ಸೀದಾ ಬಂದ್ಬಿಟ್ಟೆ. ನಾನು ಮನೆಯಲ್ಲೂ ಹೇಳಿಲ್ಲ ಏನು ಆಗುತ್ತೆ ಏನು ಮುಂದೆ ಅಂತ ಹೇಳಿದೆ. ಬಂದಾಗ ಅಲ್ಲಿ ಸಾಹೇಬ್ರು ಇದ್ದಾಗ ಅಲ್ಲಿ ಸಾಹೇಬ್ರು ಕಾರ್ ಕರೆಕ್ಟಾಗಿ ಬಂತು. ಕರೆಕ್ಟಾಗಿ 6 ಗಂಟೆಗೆ ಸಾಹೇಬ್ರ ಕಾರ್ ಬಂತು. ಸಾಹೇಬ್ರ ಕಾರ್ ಕೂಡಿಸ್ಕೊಂಡಿದ್ದೆ. ಸೀದಾ ಅಲ್ಲಿಂದ ನನಗೆ ಸಿಂಗ್ ಬಹಳ ಇದು ಕಾನ್ಫಿಡೆನ್ಷಿಯಲ್ ಅಪ್ಪ, ಯಾರಿಗೂ ಹೇಳ್ಬೇಡ ಅಂತ ಹೇಳಿ. ಸರ್ ನನಗೆ ಹೇಳೋ ಪ್ರಮೇಯ ಬರಲಿಲ್ಲ ಸರ್. ಯು ಟೆಲ್ ಮಿ ದ ವರ್ಕ್ ಅಂಡ್ ಐ ವಿಲ್ ಡೂ ಇಟ್ ಸರ್. ದಟ್ಸ್ ಆಲ್ ಯುವರ್ ಆರ್ಡರ್ಸ್ ಐ ಆಮ್ ವೇಟಿಂಗ್ ಅಂತ ಹೇಳಿದೆ. ಸೀದಾ ಅಲ್ಲಿಗೆ ಸದಾಶಿವನಗರ ಶ್ರೀ SM ಕೃಷ್ಣ ಸಾಹೇಬ್ರ ಮನೆಗೆ ಹೋದ್ವಿ. ನೋಡಪ್ಪ ಯು ಹ್ಯಾವ್ ಟು ಕ್ಯಾರಿ ದಿ ಕ್ಯಾಶ್ ಟು ಚೆನ್ನೈ, ಬಹಳ ಕಾನ್ಫಿಡೆನ್ಷಿಯಲ್ ಇದು. ಅಂಡ್ ಅವನೇನೋ ಡಿಮ್ಯಾಂಡ್ ಮಾಡಿದ್ದಾನೆ ವೀರಪ್ಪ ಈ ರಾಜ್ಕುಮಾರ್ ಹಿಡಿದಿದ್ದಕ್ಕೆ ಅಂತ. ಅಷ್ಟೊತ್ತಿಗೆ ಜುಲೈ 31 ಅಲ್ಲ, ಜುಲೈ ಮಹಾಲಯ ಅಮಾವಾಸ್ಯೆ ದಿವಸ ರಾಜ್ಕುಮಾರ್ಗೆ ಕಿಡ್ನಾಪ್ ಆಗೋಗ್ಬಿಟ್ಟಿತ್ತು. ಆಗ ಆಗಿದ್ದೆ ಇದೆಲ್ಲ ನಡೀತಾ ಇತ್ತು ಬಹಳ. ಆಗ ನಾನು ಇಂಟೆಲಿಜೆನ್ಸ್ ಅಲ್ಲಿ ಇದ್ದಲ್ಲ, ಬಹಳ ಇನ್ಫಾರ್ಮೇಶನ್ ಎಲ್ಲ ಕಲೆಕ್ಟ್ ಮಾಡ್ತಾ ಇದ್ದೆ ಅಲ್ಲಿಗೆ. ಆಗ ನಮ್ಮ ಶ್ರೀನಿವಾಸನ್ ಸಾಹೇಬ್ರು ಅಂತ ಹೇಳಿದ ಒಬ್ರು ADG ಇದ್ರು. ಅವರು ಸ್ಪೆಷಲ್ ಎಮಿಷನರಿ ಟು ಮಿಸ್ಟರ್ ಕರುಣಾನಿಧಿಗೆ ಹಾಕ್ಬಿಟ್ಟಿದ್ರು. ಅವರಲ್ಲಿಂದ ಇನ್ಫಾರ್ಮೇಶನ್ ತರ್ತಾ ಇದ್ರು. ಬಟ್ ನಾನು ಇಲ್ಲಿ ಎಲ್ಲ ಡೇಟಾ ಎಲ್ಲ ಕಲೆಕ್ಷನ್ ನಾನೇ ಮಾಡ್ತಾ ಇದ್ದೆ, ಎಲ್ಲೆಲ್ಲಿ ಹೋಗ್ತಾ ಇದೆ, ಏನೇನು ಮೂವ್ಮೆಂಟ್ ಆಗ್ತಾ ಇದೆ ಅಂತ ಹೇಳಿದೆ, ವೀರಪ್ಪನ ಬಗ್ಗೆ ಎಲ್ಲ. ಕಡೆಗೆ ನನಗೆ ಏನ್ ಮಾಡಿದ್ರು, ಮನೆ ಕರ್ಕೊಂಡು ಹೋಗಿದ್ದೆ. ಅಲ್ಲಿ ಬಹಳ ಕಾನ್ಫಿಡೆನ್ಷಿಯಲ್ ಏನ್ ಮಾಡೋದು, ಸರಿ ಸರ್ ಐ ವಿಲ್ ಡೂ ಇಟ್ ಸರ್, ಯು ಹ್ಯಾವ್ ಟು ಟೇಕ್ ದಿಸ್ 10 crores ಟು ದಿಸ್ ಥಿಂಗ್ ಚೆನ್ನೈ, ಬಹಳ ಕೇರ್ಫುಲ್ ಆಗಿ ಹೋಗ್ಬೇಕು, ಒಂದು ಟಾಟಾ ಸಫಾರಿ ಕೊಡ್ತೀನಿ ಅಂತ ಹೇಳಿ. ಆಯ್ತು ಸರ್. ಟಾಟಾ ಸಫಾರಿ ಯಾರು ಅಂತ ಹೇಳಿದೆ, ನಮ್ಮ ರಾಜ್ಕುಮಾರ್ ಫ್ಯಾಮಿಲಿಯಲ್ಲೇ ಒಬ್ರು ಯಾರು ಡ್ರೈವರ್ ಇದ್ರು, ಅವ್ರಿಗೆ ಹಾಕಿದ್ರು. ಪರವಾಗಿಲ್ಲ ಸರ್, ನಾನು ಐ ವಿಲ್ ಟೇಕ್ ಕೇರ್ ಅಂತ ಹೇಳಿದೆ. ಅಷ್ಟೊತ್ತಿಗೆ ನಾನು ಸಫಾರಿ ಡ್ರೆಸ್ ಎಲ್ಲ ಹಾಕೊಂಡಿದ್ದೆ, ಒಂದು 2 ರಿವಲ್ವರ್ ಎಲ್ಲ ಹಾಕೊಂಡಿದ್ದೆ. ನಾನು ಹಾಕೊಂಡಿದ್ದೆ. ಫಸ್ಟ್ ಕನ್ಸೈನ್ಮೆಂಟ್ 10 ಇದು ಒಂದು 8-10 ಇದಿತ್ತು ಬ್ಯಾಗೇಜಸ್ ಅಲ್ಲೆಲ್ಲ ಕರೆನ್ಸಿನೇ ಇತ್ತು. ಆ ರೂಮಲ್ಲಿ ನೋಡಿದ್ರೆ ಸರ್, ಮತ್ತೆ ನನ್ಗೆ ಯಾಕಂದ್ರೆ ಇದು ರೂಮ್ ಕೊಟ್ಬಿಟ್ಟಿದ್ರೆ ಸಾಕು ಅಂತ ಇತ್ತು. ಫುಲ್ ಆಫ್ ಕರೆನ್ಸಿ ಸರ್ ಆ ರೂಮಲ್ಲಿ. ಒಂದು ರೂಮ್, ಆ ರೂಮಲ್ಲಿ ಖಾಲಿ ಕರೆನ್ಸಿನೇ ಸರ್, ಬೇರೆ ಏನಿಲ್ಲ ಅಂತ. ಆಯ್ತು. ಆಮೇಲೆ ನನಗೆ ಎಲ್ಲೇ ನಿಂತ್ಕೊಂಡಿದ್ದೆ ಮುಂದ್ಗಡೆ. ಆಮೇಲೆ ಎಲ್ಲ ರೆಡಿನಪ್ಪ ಯು ಕಮ್ ಇನ್ಸೈಡ್ ಅಂತ ಹೇಳಿದ್ರು ನಮ್ಮ DIG ಸಾಹೇಬ್ರು. ನಾನು ಒಳಗಡೆ ಹೋದೆ, ಕಮ್ಮಿ ಅಂತ. ಅಲ್ಲಿ ಹೋಗ್ಬಿಟ್ಟು SM ಕೃಷ್ಣ ಸಾಹೇಬ್ರು ಮತ್ತೆ ಖರ್ಗೆ ಸಾಹೇಬ್ರು ಅಲ್ಲಿ ಕೂತ್ಕೊಂಡಿದ್ರು. ಇಟ್ಸ್ ಮೈ ಡ್ಯೂಟಿ ಟು ವಿಶ್ ದೆಮ್. ಅಂಡ್ ದೇರ್ ವಾಸ್ ಅನದರ್ ಪರ್ಸನ್ ವಿತ್ ವೈಟ್ ಸಫಾರಿ ಸರ್. ಅವನು ಯಾರು, ನನಗೇನು ಬೇಕಾಗಿತ್ತು ನನಗೆ ನಿಂತ್ಕೊಂಡು, ಸರ್ ನಮಸ್ಕಾರ ಸರ್, ಹುಷಾರ್ ಸಲೇಕರ್ ಜನ ಅಂತ ಹೇಳಿದೆ. ಖರ್ಗೆ ಸಾಹೇಬ್ರು ಹೇಳಿದ್ರು. ಖರ್ಗೆ ಸಾಹೇಬ್ರು ನಾನು ಅವ್ರು ಕಾಲೇಜ್ ಸ್ಟೂಡೆಂಟ್ ಆಗಿದ್ದಂಗಿದ್ದ ನಾನು ನೋಡ್ತಾ ಇದ್ದೇನೆ. ನಾನು ಅವರು ನಮ್ಮ ಫಾದರ್ ಇನ್ ಲಾ ಅವರು ಸ್ಟೂಡೆಂಟ್. ಅವರು ಖರ್ಗೆ ಸಾಹೇಬ್ರು ಇವತ್ತು ಐ ಗಾಟ್ ಗ್ರೇಟ್ ರೆಸ್ಪೆಕ್ಟ್ ಹಿಮ್. ಬಟ್ ಅವರು ಏನು ನಮ್ಮ ಮೇಲೆ ಇದು ಮಾಡ್ಕೊಂಡಿದ್ದಾರೆ ನನಗೆ ಗೊತ್ತಿಲ್ಲ. ಅದು ಆಯ್ತು. ನಾನೇನು ಮಾಡಿದೆ, ಸರಿ ಅಂತ ಹೇಳಿದೆ. ಅವ್ರು ಆರ್ಡರ್ಸ್ ಎಲ್ಲ ತಗೊಂಡಿದ್ದೆ. ಸೀದಾ ನಾನು ಏನು ಮಾಡಿದೆ, ಹಿಂಗೆ ತಗೊಂಡು ಹೋಗ್ಬೇಕಪ್ಪ, ಆಯ್ತಪ್ಪ ನಿನ್ನ ದಾರಿನಲ್ಲಿ ಏನು ಆಗಬಾರ್ದು, ಇದನ್ನ ಯು ಹ್ಯಾವ್ ಟು ರೀಚ್. ಅಂಡ್ ವೆನ್ ಯು ಗೋ ಟು ಚೆನ್ನೈ ನೀನು ಹೋದಾಗ ಅರ್ಲಿ ಮಾರ್ನಿಂಗ್ ನಿನಗೆ ಇವ್ರು ಸಿಗ್ತಾರೆ. ಯಾರು, ಶಿವರಾಜ್ ಕುಮಾರ್ ಮತ್ತೆ
ಮತ್ತೆ ರಾಘವೇಂದ್ರ ರಾಜ್ಕುಮಾರ್ ಸಿಗ್ತಾರೆ ಅಂತ ಹೇಳಿದ್ರು. ಸರಿ ಸರ್ ಅಂತ ಹೇಳಿದೆ. ನಾನೇನ್ ಮಾಡಿದೆ, ಆದ್ರೆ ರಾತ್ರಿ ಬೈ 8 o'clock ನಾನು ಬೆಂಗಳೂರು ಬಿಟ್ಟಿದ್ದಾರೆ. ರಿಂಗ್ ರೋಡಿಂದ ಸೀದಾ ಬಂದ್ಬಿಟ್ಟಿದ್ದೆ. ಮಡ್ರಾಸ್ ರೂಟ್ ಹಿಡಿದಿದ್ದೆ. ನಾವೇನ್ ಮಾಡಿದೆ, ಸ್ಲೋ ಆಗಿ ಹೋಗ್ತಾ ಇದ್ವಿ, ಆ ಕಡೆ ಈ ಕಡೆ ನೋಡ್ಕೊಂಡಿದ್ದೆ, ಯಾರನ್ನ ಫಾಲೋ ಮಾಡ್ತಾ. ಬೇಕಾದ್ರೆ ಹೆವಿ ಕ್ಯಾಶ್ ಇತ್ತಲ್ಲ, 10 crores. ಆಮೇಲೆ ಬಂದೆ, ಪಲಂನೇರ್ ಹತ್ರ ಬರೋ ಅಷ್ಟರಿಗೆ ಕ್ರಾಸ್ 132 ಆಗಿತ್ತು ಸರ್. ಆಗ 132 ಆಗಿದಾಗ ಅಲ್ಲಿ ಬ್ಯಾರಿಕೇಡ್ ಹಾಕ್ಬಿಟ್ಟಿದ್ದ. ಅಲ್ಲಿ ಒಬ್ಬ ಹೆಡ್ ಕಾನ್ಸ್ಟೇಬಲ್ ಬ್ಯಾರಿಕೇಡ್ ಹಾಕಿದ್ರೆ ನಿಲ್ಲಿಸ್ಬಿಟ್ಟ ನಮ್ಮ ಕಾರ್ಗೆ, ನಮ್ಮ ವೆಹಿಕಲ್ಗೆ, ಸಫಾರಿ, ಟಾಟಾ ಸಫಾರಿಗೆ. ನಿಲ್ಲಿಸ್ಬಿಟ್ಟಿದೆ, ಎಕಡೆ ಹೋದ ಉಂಡಾರು ಅಂತ ಹೇಳಿದ್ರು. ನಾವ್ ಹೇಳಿದ್ವಿ, ಇಲ್ಲಪ್ಪ ನಾ ಇದಕ್ಕೆ ಹೋಗ್ತಾ ಇದ್ದೀವಿ, ಚೆನ್ನೈಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ. ಒಳಗಡೆ ನೋಡ್ದ ಅವನು, ಸೂಟ್ ಕೇಸ್ ಎಲ್ಲ ಇದೆಯಲ್ಲ ಅಂತ ಹೇಳಿದ. ಇಲ್ಲ, ನಮ್ಮ IG ಒಬ್ರು ಸಿಂಗಾಪುರ್ಗೆ ಹೋಗ್ತಾ ಇದ್ದಾರೆ, ಅವ್ರ ಲಗೇಜ್ ಎಲ್ಲ ಇದೆ. ಇಲ್ಲ ರಾತ್ರಿ ಆಗಿದೆ, ನಾನು ನೋಡ್ಲೇಬೇಕು ಅಂತ ಹೇಳಿದ. ನನ್ಗೆ ಯಾಕೋ ಸ್ವಲ್ಪ ಡೌಟ್ ಆಯ್ತು, ಇದೇನೋ ಆಗೋದಪ್ಪ ಅಂತ ಹೇಳಿದೆ. ಸೀದಾ ನಾನು ಮಾಡಿದೆ, ಗಾಡಿನ ಕೆಳಗಡೆ ಇಳಿದೆ. ನನ್ನ ಐಡೆಂಟಿ ಕಾರ್ಡು ಅದು ಇದು ಎಲ್ಲ ತೋರಿಸಿ, ರಿವಲ್ವರ್ ಎಲ್ಲ ತೋರಿಸ್ದೆ. ಹೀಗೆ ಇವಾಗ ನಾನು ಒಬ್ಬ ಪೊಲೀಸ್ ಆಫೀಸರು ಏನೇ ಮಾತಾಡ್ತಾರೆ, IG ಹೋದ್ರೆ ಏನೋ ಬರೀ ಕೈಯಲ್ಲಿ ಹೋಗ್ತಾರ, ಏನೋ ಸೂಟ್ ಕೇಸ್ಗಳು ಅದು ಇದು ಎಲ್ಲ ತಗೊಂಡು ಹೋಗ್ತಾರೆ. ಆಯ್ತು ಸರ್ ಅಂತ ಹೇಳಿ ಸಲ್ಯೂಟ್ ಮಾಡ್ದ. ಸೀದಾ ಅಲ್ಲಿ ಬಿಟ್ಟಿದೆ ಸರ್, ಬೇರೆ ಗತಿ ಅಂತ ಹೇಳಿದ್ರೆ ಸೀದಾ ನಾವು ಚೆನ್ನೈ ರೀಚ್ ಆಗ್ಬಿಟ್ಟೆ ಸರ್. 4:04 ನಾವು ಅಲ್ಲಿ ಮೆರಿನಾ ಬೀಚ್ ಹತ್ರ ಹೋಗಿದ್ದೆ. ಮೆರಿನಾ ಬೀಚ್ ಅಂತೀನಿ, ಮೆರಿನಾ ಬೀಚ್ ಯಾವ್ದೋ ಬೀಚ್ ಇದೆ ಸರ್, ನಮ್ಮ DG ಆಫೀಸ್ ಎಲ್ಲ ಇದೆ ಅಲ್ಲಿ DG ಚೆನ್ನೈ ಆಫೀಸ್ ಎಲ್ಲ ಇದೆ. ಅಲ್ಲಿ ನಾವು ಹೋದ್ವಿ ಸರ್. ಅಲ್ಲಿ ಹೋಗಿದ ತಕ್ಷಣ ಇನ್ನ ಇವ್ರು ಬಂದಿರಲಿಲ್ಲ. ಆಮೇಲೆ 5:30 ಸ್ವಲ್ಪ ಬೆಳಕಾದಂಗೆ ಇವರು ಜಾಗಿಂಗ್ ಸೂಟಲ್ಲಿ ಬಂದ್ಬಿಟ್ರು. ನಮ್ಮ ಶಿವಣ್ಣ ಮತ್ತೆ ರಾಘವೇಂದ್ರ ರಾಜ್ಕುಮಾರ್ ಬಂದಿದೆ. ಆಮೇಲೆ ನಾನು ಅವ್ರು ಮೀಟ್ ಮಾಡಿದೆ. ಮೀಟ್ ಮಾಡಿದ ತಕ್ಷಣ ಸರಿ ಇಲ್ಲಿ ಬೇಡ, ಇಲ್ಲಿ ನಾವು ಇಲ್ಲಿ ಕೊಟ್ಟು ವುಡ್ಲ್ಯಾಂಡ್ಸ್ ಹೋಟೆಲ್ ಅಂತ ಹೇಳಿದ್ರು. ಸೀದಾ ವುಡ್ಲ್ಯಾಂಡ್ಸ್ ಹೋಟೆಲ್ಗೆ ಬಂದ್ರೆ ಅಲ್ಲಿ ಆಲ್ರೆಡಿ ರೂಮ್ ಮಾಡಿದ್ರು ಅಲ್ಲಿ ಶಿವರಾಜ್ ಕುಮಾರ್ ಮತ್ತೆ ಅಲ್ಲಿ ಹೋಗಿದೆ. ನಾವೆಲ್ಲ ತಿಳ್ಕೊಂಡಿದ್ದೆ, ಅಲ್ಲಿ ರೂಮಲ್ಲೆಲ್ಲ ಇಟ್ಟಿದ್ದೆ ಸರ್. ಅಲ್ಲೆಲ್ಲ ಕ್ಯಾಶ್ ಎಲ್ಲ ಇತ್ತಲ್ಲ ಸರ್, ಯಾರಿಗೂ ಹೇಳ್ಬೇಡಿ ಇದು ಕ್ಯಾಶ್ ಎಲ್ಲ ಇದೆ ಸರಿ. ಯಾರಿಗೂ ಅವ್ರು ಪಾಪ ಹೇಳಿಲ್ಲ, ರೂಮಲ್ಲಿ ಇಟ್ಕೊಂಡಿದ್ದೆ. ನಾನು ಕಾಯ್ಕೊಂಡು ಅಷ್ಟೇ ಕೂತ್ಕೊಂಡಿರೋದು, ಚೇರ್ ಮೇಲೆ ಕೂತ್ಕೊಂಡಿದ್ದೆ. ಆಮೇಲೆ ಏನು ಮಾಡಿದ್ರು, ಸಿಂಗ್ ಅದು ನೆಕ್ಸ್ಟ್ ನಮಗೆ ಇನ್ಫಾರ್ಮೇಶನ್ ಬರುತ್ತೆ, ಯಾರು ಕೊಡ್ತಾರೆ ಸರ್ ಅಂತ ಹೇಳಿ. ಮಿಸ್ಟರ್ ರಜನಿಕಾಂತ್ ಅವರು ಮ್ಯಾನೇಜರ್ ಕೊಡ್ತಾರೆ ಇನ್ಫಾರ್ಮೇಶನ್, ನೆಕ್ಸ್ಟ್ ಅಲ್ಲಿ ಹೋಗ್ಬೇಕಾಗತ್ತೆ ಅಂತ ಹೇಳಿದೆ. ಸರಿ ಸರ್ ಅಂತ ಹೇಳಿದ್ರೆ ಸುಮ್ಮನೆ ಇದ್ವಿ. ಸಾಯಂಕಾಲದವರೆಗೂ ನಮಗೆ ಮೆಸೇಜ್ ಬರಲಿಲ್ಲ. ಯಾಕಂದ್ರೆ ವೀರಪ್ಪನ ಅಲ್ಲಿ ಕಾಂಟ್ಯಾಕ್ಟ್ ಮಾಡ್ಕೊಂಡು ಅಲ್ಲಿಂದ ನಮಗೆ ಥ್ರೂ ಚಾನಲ್ ಬರ್ಬೇಕಿಲ್ಲಿ. ಆಮೇಲೆ ಮತ್ತೆ ಮೆಸೇಜ್ ಬಂದಿದ ತಕ್ಷಣ ಸರಿ ರಾತ್ರಿ ನಾವು ಹೋದ್ವಿ. ನಾವು ಹೋಗಿದ್ದೆ ರಜನಿಕಾಂತ್ ಅವ್ರ ಮ್ಯಾನೇಜರ್ ಮನೆಗೆ ಬಂದ್ವಿ. ಮ್ಯಾನೇಜರ್ ಮನೆಗೆ ಹೋಗಿದ ತಕ್ಷಣ ಅಲ್ಲಿ ಕತ್ಲಿತ್ತು. ಆಮೇಲೆ ನಾನು ಶಿವಣ್ಣನ್ಗೆ ಹೇಳಿದೆ, ಏನ್ ಸರ್ ಇಲ್ಲಿ ಕರ್ಕೊಂಡ್ ಬಂದ್ಬಿಟ್ಟಿದ್ರಣ್ಣ, ಇಲ್ಲಿ ಏನು ಇವ್ರ ಮನೆ ಕೊಟ್ರೆ ಹೆಂಗೆ ಲೆಕ್ಕಾಚಾರ ಬೇಡವಾ ಅಂತ ಹೇಳಿದೆ. ಎಷ್ಟಾದ್ರೂ ನಾವು ಕ್ಯಾಲ್ಕುಲೇಟ್ ಹಾಕೊಂಡ್ಬೇಕಲ್ಲ. ಇಲ್ಲ ಸಿಂಗ್ ಕೊಟ್ಟು ಹೋಗೋಣ ಅಂತ ಹೇಳಿದೆ. ಆಮೇಲೆ ಏನು ಇನ್ಫಾರ್ಮೇಶನ್ ಬಂತು, ಮತ್ತೆ ನಾವಿನ್ನ ಹಾಗೆ ಕೂತ್ಕೊಂಡಿದ್ವಿ. ಮತ್ತೆ ಬೇಡ ಈಗ ನಾಳೆ ಬರ್ಲಿ ಅಂತ ಹೇಳ್ಬಿಟ್ಟ. ಮತ್ತೆ ನಾವು ನೆಕ್ಸ್ಟ್ ಡೇ ನಾವು ಅಲ್ಲಿ ಹೋದ್ವಿ. ನೆಕ್ಸ್ಟ್ ಡೇ ನಾವು ಮತ್ತೆ ಇಲ್ಲಿ ಬಂದ್ಬಿಟ್ಟು ಅಷ್ಟೊತ್ತಿಗೆ ನೆಕ್ಸ್ಟ್ ಡೇ ಮೆಸೇಜ್ ಏನು ಬಂದಿದೆ, ಅದರಲ್ಲಿ ನಮಗೆ 100 rupees ಬೇಡ, 500 rupees ಮಾತ್ರ ಬೇಕು ನನಗೆ ಅಂತ ಹೇಳಿದ್ರೆ ಮೆಸೇಜ್ ಬಂತು ವೀರಪ್ಪನಿಂದ. ಕಡೆಗೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಮೆಸೇಜ್ ಬೆಂಗಳೂರಿಗೆ ಬಂತು. ಬೆಂಗಳೂರಿಗೆ ಬಂದ ತಕ್ಷಣ ಮಿಸ್ಟರ್ ಸಿದ್ಧಾರ್ಥ ಸಾಹೇಬ್ರು ಅವ್ರೇನ್ ಮಾಡಿದ್ರು, ಅವ್ರದ್ದು ಕಾಫಿ ಡೇ ಆಫೀಸ್ ಇದೆ ಮಡ್ರಾಸಲ್ಲಿ. ಅಲ್ಲಿಗೆ ಏನ್ ಮಾಡಿದ್ರು, ಅಲ್ಲಿಗೆ ಇನ್ಫಾರ್ಮೇಶನ್ ಬಂತು. ನಾವು ಅಲ್ಲಿಗೆ ಹೋದ್ವಿ ನಾವೆಲ್ಲ. ನಾನು ಸರ್ ನೀವು ಬಂದ್ಬಿಟ್ರಲ್ಲ ಸರ್, ಹೌದಪ್ಪ ಆ ಬೋಳಿ ಮಗ ಹೇಳಿದಾನೆ ಅವ್ನಿಗೆಲ್ಲ 500 ರೂಪಾಯಿ ಬೇಕಂತೆ, 100 rupees ಬೇಡ ಅಂತ ಹೇಳಿದ್ದೆ. ಏನ್ ಮಾಡೋದು ಸರ್, ಎಲ್ಲ ಎಲ್ಲಿದೆ ಬಾಕ್ಸ್ ಅಂತ ಎಲ್ಲ ನಾವು ಬಾಕ್ಸ್ಗಳೆಲ್ಲ ತಗೊಂಡು ಹೋದ್ವಿ ಮೇಲ್ಗಡೆ, ಆ ಸೂಟ್ ಕೇಸ್ಗಳೆಲ್ಲ. ಅಲ್ಲಿ ನೋಡಿದ್ದೆ ಕಾಫಿ ಡೇನಲ್ಲಿ ದೊಡ್ಡ ಒಂದು ಇದಿತ್ತು ಸರ್, ಟೇಬಲ್ ಮೇಲೆ ಹಾಕಿದ್ವಿ. ಟೇಬಲ್ ಅಲ್ಲಿ 20 crores ಇತ್ತು ಸರ್. 100 ರೂಪಾಯಿದು 10 ಕೋಟಿ, 500 ರೂಪಾಯಿದು 10 ಕೋಟಿ ಸರ್. ಕಡೆಗೆ 10 ರೂಪಾಯಿ 100 ರೂಪಾಯಿದೆಲ್ಲ ಏನ್ ಮಾಡಿದ್ರು, ಬೇರೆ ಬಾಕ್ಸ್ ಅಲ್ಲಿ ಹಾಕೊಂಡ್ಬಿಟ್ರು. ಇದನ್ನ 500 ರೂಪಾಯಿದು ಅವರಿಗೆ ಈ ಸೋಪ್ ಬಾಕ್ಸ್ ಅಲ್ಲೇ ಹಾಕೊಡ್ಬೇಕು ಅಂತ ಹೇಳಿದೆ, ಮೆಸೇಜ್ ಬಂದಿದೆ ಅಂತ ಹೇಳ. ಸರಿ ಅಂತ ಹೇಳಿದೆ. ಸೀದಾ ಏನ್ ಮಾಡಿದ್ವಿ ನಾವು, ಮತ್ತೆ ಅದನ್ನೆಲ್ಲ ಎಣಿಸಿದೆ 500 ರೂಪಾಯಿದು ಎಲ್ಲ, ಮತ್ತೆ ಬ್ಯಾಗ್ ಎಲ್ಲ ಆ ಸೋಪ್ ಬಾಕ್ಸ್ ಎಲ್ಲ ಹಾಕಿದೆ. ಸೀದಾ ಪ್ಯಾಕ್ ಎಲ್ಲ ಮಾಡಿದ್ದೆ. ಸರ್ ನೆಕ್ಸ್ಟ್ ಎಲ್ಲಿಗೆ ಹೋಗ್ಬೇಕು, ಮಡ್ರಾಸಿಂದ ಆಚೆ ಔಟ್ಸ್ಕಟ್ಸ್ ಅಲ್ಲಿ ಒಂದು ಮನೆ ಇದೆ, ಅಲ್ಲಿ ಹೋಗ್ಬೇಕಾಗತ್ತೆ ಅಂತ ಹೇಳಿದ್ರು. ಸರಿ ನಡೀರಿ ಸರ್ ಅಂತ ಹೇಳಿದೆ. ಅಲ್ಲಿ ಒಂದು ಲೊಕೇಶನ್ ಗೊತ್ತಾಗಿತ್ತು, ಒಬ್ಬ ಬಂದಿದ್ದ, ಅವ್ನು ಸೀದಾ ಅಲ್ಲಿ ಕರ್ಕೊಂಡು ಹೋದ. ಅದು ರಜನಿಕಾಂತ್ ಮ್ಯಾನೇಜರ್ ಮನೆ ಅಂತ ಇನ್ನೊಂದು. ಅಲ್ಲಿಗೆ ಹೋಗಿದೆ. ನೈಟ್ ಅಲ್ಲಿ ನಾವು ಡಂಪ್ ಮಾಡಿದ್ವಿ ನಾವು. ಡೇಸ್ಗೆ ಏನಾಯ್ತು, ಅಕ್ಟೋಬರ್ ಲಾಸ್ಟ್ ವೀಕಲ್ಲಿ ಮತ್ತೆ ಇಲ್ಲ ಒಂದು ಕನ್ಸೈನ್ಮೆಂಟ್ ತಗೊಂಡು ಹೋಗ್ಬೇಕಾಗಿದ್ರಿ, ನೀವು ತಗೊಂಡು ಹೋಗ್ತೀರಾ? ಎಸ್ ಸರ್ ಅಂತ ಹೇಳಿದೆ. ಆಗನು ಸೀದಾ ಒಂದು 10 ಕೋಟಿ ಮತ್ತೆ ಒಂದು ತಗೊಂಡೋಗಿದ್ದೆ. ಸೀದಾ ಆಗೆಲ್ಲ 500 ರೂಪಾಯಿ ಇದು ಎಲ್ಲ ಪ್ಯಾಕ್ ಎಲ್ಲ ಆಗಿತ್ತು. ಆಗ ಸೀದಾ ತಗೊಂಡೋದ್ವಿ. ಸೀದಾ ತಗೊಂಡೋಗಿದೆ. ಮತ್ತೆ ಮ್ಯಾನೇಜರ್ ಮನೆಗೆ ಕೊಟ್ವಿ ನಾವು. ಒಂದು 8 November 6th ಏನೋ, ಸಿಂಗ್ ಯು ಹ್ಯಾವ್ ಟು ಗೆಟ್ ರೆಡಿ, ಯು ಹ್ಯಾವ್ ಟು ಬ್ರಿಂಗ್ ರಾಜ್ಕುಮಾರ್ ಅಂತ ಹೇಳಿದ್ರೆ. ಆಯ್ತು ಸರ್ ನಾನು ರೆಡಿ ಸರ್ ಅಂತ ಹೇಳಿದೆ. ನೋ ಯು ಹ್ಯಾವ್ ಟು ಗೋ ವಯಾ ದಿಸ್ ಥಿಂಗ್ ಮೇಟೂರ್ ಡ್ಯಾಮ್, ಮೇಟೂರು ಮತ್ತೆ ಅಲ್ಲಿ ಹೋಗಿದ್ದೆ ಈ ರೋಡ್ ಹತ್ರ. ಯು ಹ್ಯಾವ್ ಟು ಗೋ ಇನ್ಸೈಡ್ ದ ಫಾರೆಸ್ಟ್ ನಿಯರ್ಲಿ 30 kilometers ಅಂತ ಹೇಳಿ. ಏನೇ ಆಗ್ಲಿ ಸರ್ ನಡೀರಿ ಸರ್, ಫಸ್ಟ್ ಅಪ್ಪಾಜಿ ಬಂದ್ರೆ ಸಾಕು ಅಂತ ಹೇಳಿದೆ. ಸೀದಾ ಹೋದ್ವಿ ನಾವು. ಅಲ್ಲಿ ರಾಮರಾಜು ಮನೆಯಲ್ಲಿ, ರಾಮರಾಜು ಕೊಳತ್ತೂರು ಮನಿ, ಮತ್ತೆ ಶಿವಸುಬ್ರಹ್ಮಣ್ಯಂ, ಮತ್ತೆ ನೆಕ್ಕಿನಿ ಪೇಪರ್ ಗೋಪಾಲು, ಇವರೆಲ್ಲ ಎಲ್ಲರೂ ಅಲ್ಲಿಗೆ ಬಂದ್ಬಿಟ್ಟಿದ್ರು ಅಷ್ಟೊತ್ತಿಗೆ.
ಅಷ್ಟೊತ್ತಿಗೆ ಹೋದ್ರು. ಅಷ್ಟೊತ್ತಿಗೆ ರಾಜ್ಕುಮಾರ್ ಬಂದ್ರು. ರಾಜ್ಕುಮಾರ್ಗೆ ನೋಡಿದೆ, ನಾವೆಲ್ಲ ಕಾಲೆಲ್ಲ ಮುಕ್ಕೊಂಡ್ವಿ, ಅಮ್ಮಗೂ ಕಾಲೆಲ್ಲ ಮುಕ್ಕೊಂಡಿದ್ವಿ, ನಾವೆಲ್ಲ ಅವ್ರ ಆಶೀರ್ವಾದ ತಗೊಂಡ್ವಿ. ಆಮೇಲೆ ನಮ್ಮ ಸಾಹೇಬ್ರು ಹೇಳಿದ್ರು, ನೀವು ಮತ್ತೆ ರಾಜ್ಕುಮಾರ್ ಮತ್ತೆ ಅಮ್ಮ ಇಷ್ಟೇ ಜನ ಒಂದು ಹೆಲಿಕಾಪ್ಟರ್ ಬಂದ್ಬಿಡಿ ಅಂತ ಹೇಳಿದ್ರು. ಸೊ ಅವ್ರು ಕೂರಿಸ್ಕೊಂಡಿದ್ದೆ. ನಾನು ಸೀದಾ ಹೆಲಿಕಾಪ್ಟರ್ ಬಂದೆ. ಹೆಲಿಕಾಪ್ಟರ್ ಬಂದಿದ ತಕ್ಷಣ ನಾನು HAL ಏರ್ಪೋರ್ಟ್ ಅಲ್ಲಿ ಇಳಿದೆ ಸರ್. HAL ಏರ್ಪೋರ್ಟ್ ಅಲ್ಲಿ ಇದ್ದ ತಕ್ಷಣ ಆಗ ನಮ್ಮ ದಿನಕರ್ ಸಾಹೇಬ್ರು ಇದ್ರು. ಅವ್ರೇನ್ ದಿನಕರ್ ಸಾಹೇಬ್ರು ಬುಕ್ ಬರ್ದಿದ್ರಲ್ಲ ಆ ಇದರಲ್ಲಿ ಅಷ್ಟ ಅವ್ರಿಗೆಲ್ಲ ಗೊತ್ತಿಲ್ಲ. ಅವ್ರ ಕಣ್ ಮುಂದೆನೆ ಇಷ್ಟೆಲ್ಲ ನಡೀತಾ ಇತ್ತು. ಅವ್ರ ಚೇಂಬರ್ ಆ ಕಡೆ ಇದೆ, ನಾವು ಈ ಕಡೆ ಇದೀವಿ ಅಷ್ಟೇ ಇಂಟೆಲಿಜೆನ್ಸ್ ಅಲ್ಲಿ. ಇಷ್ಟಾದ್ರೂ ಅವ್ರಿಗೆ ಇನ್ಫಾರ್ಮೇಶನ್ ಏನು ಇರಲಿಲ್ಲ, ಬಟ್ ಬುಕ್ ಎಲ್ಲ ಬರ್ದ್ಬಿಟ್ಟಿದ್ರು. ಆಮೇಲೆ ನಾವೆಲ್ಲ ಹೋಗಿ ಎಲ್ಲ ನಾನು ಹೆಲಿಕಾಪ್ಟರ್ ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟೆ. ಎಸ್ ಎಂ ಕೃಷ್ಣ ಸಾಹೇಬ್ರು, ಖರ್ಗೆ ಸಾಹೇಬ್ರು ಮತ್ತೆ ನಮ್ಮ ದಿನಕರ್ ಸಾಹೇಬ್ರು ಅವರಿದ್ರು ಏರ್ಪೋರ್ಟ್ ಅಲ್ಲಿ ಅವ್ರು ರಿಸೀವ್ ಮಾಡ್ಕೊಂಡಿದ್ದೆ. ಓಡ್ತು ಸರ್. ಜಸ್ಟ್ ಹಿಂಗ್ 97 ಅಲ್ಲಿ ಏನಾಗೋಯ್ತು, ನಾವೊಂದು ಬಹಳ ಬ್ಯೂಟಿಫುಲ್ ಕೇಸ್ ಹಿಡಿದೆ ಸರ್. ಅದೇ ಫೇಕ್ ಇದು ಛಾಪಾಕಾಗ ಕೇಸ್ ಹಿಡಿದೆ ಸರ್. ಐ ಆಮ್ ದ ಫಸ್ಟ್ ಪರ್ಸನ್ ಟು ಡಿಟೆಕ್ಟ್ ದಟ್ ಕೇಸ್ ಇನ್ ಬ್ಯಾಂಗ್ಳೂರ್ ಸಿಟಿ ಸರ್. ಆಗ ಜಯನಗರದಲ್ಲಿ ನಡೀತಾ ಇತ್ತು, ಬಸವನಗುಡಿನಲ್ಲಿ ನಡೀತಾ ಇತ್ತು, ಟ್ಯಾಂಡ್ರಿ ರೋಡ್ ಅಲ್ಲಿ ನಡೀತಾ ಇತ್ತು, ಎಲ್ಲ ಕಡೆ ನಡೀತಾ ಇತ್ತು. ಯಾರು ಹಿಡಿದಿರಲಿಲ್ಲ ಆ ಕೇಸು. ನಾನು 34 lakhs ಅಷ್ಟು ವರ್ತ್ ಆಫ್ ಸ್ಟಾಂಪ್ಸ್ ಮತ್ತೆ ಸ್ಟಾಂಪ್ ಪೇಪರ್ಸ್ ಎಲ್ಲ ನಾನು ಡಿಟೆಕ್ಟ್ ಮಾಡಿದೆ ಸರ್. ಅಲ್ಲಿ ಸಿಟಿ ಮಾರ್ಕೆಟ್ ಹತ್ರ ಒಂದು ಇನ್ಫಾರ್ಮೇಶನ್ ಬಂತು ಸರ್. ಇನ್ಫಾರ್ಮೇಶನ್ ಬಂದಿದ ತಕ್ಷಣ ನಾವು ನೋ ಅದರ್ ಡ್ಯೂಟಿ ಜಸ್ಟ್ ಟು ಗೋ ಅಂಡ್ ರೈಡ್ ಇಟ್. ಅದೇನ್ ಮಾಡ್ತು, ಆ ರೋಡಿಂದ ಆ ಕಡೆ ಕಲಾಸಿಪಾಳ್ಯಕ್ಕೆ ಬರುತ್ತೆ ಸರ್. ನಾಟ್ ಎ ಗ್ರೇಟ್, ಅದೇನು ದೊಡ್ಡ ವಿಷಯ ಅಂತ ಹೇಳಿ ಮಾಡಾಕ್ಬಿಟ್ಟು ಕಡೆಗೆ ಸಿಬಿಐ ಈಗ ಗೊತ್ತಾಗಿದೆ. ಈಗ ಇದರಲ್ಲಿ ಯಾವ್ದ್ರಲ್ಲಿ ನಮ್ಮ ಅಯೋಧ್ಯ ಕೇಸಲ್ಲಿ ಏನಾಯ್ತು ಅನ್ನೋದನ್ನ ಈಗ ಸಿಬಿಐ ಸುಪ್ರೀಂ ಕೋರ್ಟ್ ತಗೊಂಡಿದೆ ಈಗ ತರಾಟೆಗೆ. ಸೀದಾ ಸರ್ ಅಲ್ಲಿ ಹೋದೆ, ರೈಡ್ ಮಾಡ್ಕೊಂಡು ಬಂದ್ಬಿಟ್ಟಿದೆ. ಐ ಹ್ಯಾವ್ ಕಾಟ್ ಹೋಲ್ಡ್ ಆಫ್ 5 members ವಿತ್ ಆಲ್ 34 lakhs ಆಫ್ ಸ್ಟಾಂಪ್ ಸೀಲ್ಸ್. ಮತ್ತೆ ನಮ್ಮ ಇವರು ಯಾರ್ದು ಡೆಪ್ಯೂಟಿ ಡೈರೆಕ್ಟರ್ ಪ್ರಿಂಟಿಂಗ್ ಪ್ರೆಸ್, ಡೆಪ್ಯೂಟಿ ಡೈರೆಕ್ಟರ್ ಟ್ರೆಜರು, ಇವ್ರಿಗೆಲ್ಲ ಸೀಲ್ಗಳೆಲ್ಲ ಇತ್ತು ಸರ್. ಪ್ಲಸ್ ಕ್ಯಾಶ್ ಆಫ್ 26,000 ಇಷ್ಟೆಲ್ಲ ಹಿಡಿದಿದ್ದೆ ನಾನು. ಸೀದಾ ಬಂದಿದೆ. ಅದು ಫಸ್ಟ್ ಪರ್ಸನ್ ಟು ಡಿಟೆಕ್ಟ್ ದಟ್ ಕೇಸ್ ಇನ್ ಬ್ಯಾಂಗ್ಳೂರ್ ಸಿಟಿ. ಅದುವರೆಗೂ ಯಾರು ಮಾಡಿರಲಿಲ್ಲ ಸರ್. ಆ ಒಂದು ಕೇಸ್ ಮಾಡಿದ್ಮೇಲೆ ನಾನು ಐ ಸೆಂಟ್ ಆಲ್ ದ ಮೆಟೀರಿಯಲ್ಸ್ ಟು ಇಂಡಿಯಾ ಸೆಕ್ಯೂರಿಟಿ ಪ್ರೆಸ್ ಅಟ್ ನಾಸಿಕ್ ಸರ್. ನಾಸಿಕ್ ಕಳಿಸಿದಾಗ ಅವರೆಲ್ಲ ಏನ್ ಮಾಡಿದ್ರು, ಅಯ್ಯೋ ಎಲ್ಲ ಸ್ಟಾಂಪ್ ಪೇಪರು ಎಲ್ಲ ಇದು ಸ್ಟಾಂಪ್ಗಳು ಎಲ್ಲ ಜೆನ್ವಿನ್ ಇದೆ ಅಂತ ಹೇಳ್ಬಿಟ್ರು. ಮತ್ತೆ 2001 ಅಲ್ಲಿ ಶುರು ಆಗೋಯ್ತು ಸರ್. ಏನೋ ಒಂದು ಬಾಬಾ ಸಾಹೇಬರು ಹಿಡಿದ್ಬಿಟ್ರು ಕೇಸು, ಏನೋ ಈ ಸ್ಟಾಂಪ್ ಪೇಪರ್. ಆಗ ಸುಮಾರು ನಾನು 34 ಲಕ್ಷ ಹಿಡಿದೆ. ಅವ್ರು 1 ಕೋಟಿ ಅಷ್ಟೇನೋ ಹಿಡಿದ್ರು. ಅವರು 90 ಲಕ್ಷನೋ 1 ಕೋಟಿನೋ ಏನೋ ಹಿಡಿದು ಬಿಟ್ರು. ಆಗ ಬಹಳ ದೊಡ್ಡ ಕೇಸ್ ಆಗೋಯ್ತು. ಸಿಟಿ ಮಾರ್ಕೆಟ್ ಅವ್ರು ಹಿಡಿದ್ರು, ಏನು ಮಾಡಿಲ್ಲ ಅಂತ ಹೇಳಿದ್ರೆ ಶುರು ಆಗೋಯ್ತು. ನಾನು ಹೇಳಿದೆ, ಇಟ್ ಇಸ್ ಐ ಹೂ ಡಿಟೆಕ್ಟೆಡ್ ಕೇಸ್, ವೈ ಐ ಹ್ಯಾವ್ ಸಬ್ಮಿಟೆಡ್ ರಿಪೋರ್ಟ್, ವೈ ದ ಪೊಲೀಸ್ ದ ಸೀನಿಯರ್ ಆಫೀಸರ್ಸ್ ಹ್ಯಾವ್ ನಾಟ್ ಟೇಕನ್ ಎನಿ ಆಕ್ಷನ್ ಆನ್ ದಟ್ ಅಂತ ಹೇಳಿದೆ. ಆಗ ನಾನು ಶುರು ಮಾಡಿದೆ. ಆಗ ಬೈ ದ ಟೈಮ್ ಐ ವಾಸ್ ನಾಟ್ ಇನ್ ದಿಸ್ ಥಿಂಗ್ ಮಾರ್ಕೆಟ್. ನಾನು ಹೇಳಿದೆ, ಆಗ ಯಾರು ಕೇಳೋರ್ಲಿಲ್ಲ ಸರ್ ನನಗೆ. ಆಗ ನೀನ್ ಮಾಡ್ಬೇಕಾಗಿತ್ತು ಎಲ್ಲ ಅಂತ ಹೇಳಿದೆ. ಏನಾಗೋಯ್ತು, ದೊಡ್ಡ ಕೇಸ್ ಆಯ್ತು. ಆಗಿದ್ದೆ ಕಡೆಗೆ ಸ್ಟಾಂಪ್ ಇಟ್ಟು ಫಾರ್ಮ್ ಆಗೋಯ್ತು ಸರ್. ಯಾವಾಗ ಸ್ಟಾಂಪ್ ಇಟ್ ಫಾರ್ಮ್ ಆಯ್ತು, ಮತ್ತೆ ಶ್ರೀಕುಮಾರ್ ಸಾಹೇಬ್ರು ಹೂ ಇಸ್ ಗೋಯಿಂಗ್ ಟು ಬಿಕಮ್ ದಿ ಚೇರ್ಮನ್ ಆಫ್ ದಿ CVC ನಾವು, ಅವರು ಸ್ಟಾಂಪ್ ಇನ್ವೆಸ್ಟಿಗೇಷನ್ ತಗೊಂಡ್ಬಿಟ್ರು. ಅದಾದ್ಮೇಲೆ ನೆಕ್ಸ್ಟ್ ರದ್ದಾಂತ ಆಗೋಯ್ತು. ಅಲ್ಲಿ ಪುನಾದಲ್ಲಿ RS ಶರ್ಮಾ ಅವರು ಅರೆಸ್ಟ್ ಆಗ್ಬಿಟ್ರು. ಈ ಕಡೆ ಇಲ್ಲಿ ನಮ್ಮ BN ನಾಗರಾಜ್ ಸಾಹೇಬ್ರು ಅಬೌಟ್ ಟು ಬಿ ಅರೆಸ್ಟೆಡ್, ಅವ್ರಿಗೆ ಬಿಟ್ಬಿಟ್ರು. ಇನ್ನ ಒಬ್ರು ಸೀನಿಯರ್ ಆಫೀಸರ್ ಹೂ ಇಸ್ ನೌ ಇನ್ ಬ್ಯಾಂಗ್ಳೂರ್ ಸಿಟಿ ಪ್ರಾಪರ್ ಇದ್ದಾರೆ ಸಿಟಿ ಪೊಲೀಸ್ ಅಲ್ಲಿ. ಇವಾಗ ಆಲ್ಸೋ ಲೆಫ್ಟ್ ಔಟ್. ಯಾರು ಬೇಕೋ ಅವ್ರಿಗೆಲ್ಲ ಬಿಟ್ಕೊಂಡು ಬಂದ್ಬಿಟ್ರು. ಯಾರು, ನಮ್ಮ ಶ್ರೀಕುಮಾರ್ ಸಾಹೇಬ್ರು. ಇನ್ನ ಒಬ್ರು ಪಾಲಿಟಿಷಿಯನ್ಸ್ ಇದ್ರು, ಇಬ್ರು ಅವರು. ಅವ್ರಿಗೆ ಕರ್ಸಿದ್ರು. ಅವ್ರ ಮುಂದೆನೆ ಅವ್ರು ಸಿಗರೇಟ್ ಸಿಟ್ಕೊಂಡು ಕೂತ್ಕೊಂಡ್ರು. ಯಾರ ಮುಂದೆ, ಶ್ರೀಕುಮಾರ್ ಸಾಹೇಬ್ರ ಮುಂದೆ ಸಿಗರೇಟ್ ಸಿಟ್ಕೊಂಡು ಕೂತ್ಕೊಂಡ್ರು ಅವರು. ಅವ್ರಿಗೆಲ್ಲ ಎಲ್ಲರಿಗೂ ಕಳಿಸ್ಬಿಟ್ರು. ಕಡೆಗೆ ತಾಳಿ ಕಟ್ಟಿದ್ದು ನಮ್ಗೆ ಸರ್. ಓನ್ಲಿ 4 days ಸರ್. ವೆನ್ ನಾಗರಾಜ್ RS ಶರ್ಮಾ ವಾಸ್ ದ ಕಮಿಷನರ್ ಆಫ್ ಪುನಾ, ಹಿ ವಾಸ್ ಅಲೌಡ್ ಟು ರಿಟೈರ್ಡ್ ಆನ್ November 31st. November 31st ಆಯ್ತು. December 1st ಅರೆಸ್ಟ್ ಮಾಡಿದ್ರು. ಅಲ್ಲಿಗೆ ಅವ್ರಿಗೆ ಸರ್ವಿಸ್ ಕಂಪ್ಲೀಟ್ ಆಯ್ತು, ಪೆನ್ಷನ್ ಗಿನ್ಷನ್ ಎಲ್ಲ ಬರುತ್ತೆ ಅಂತ. ನಾವೆಲ್ಲ ಬಡಪಾಯಿಗಳು ಸರ್, ನಾವೆಲ್ಲ ಜೂನಿಯರ್ ಆಫೀಸರ್ಸ್. ಇದಕ್ಕೆ ಸರ್ ಸಫರ್ ಮಾಡ್ತಾ ಇರೋದು. ಈ ಜೂನಿಯರ್ ಆಫೀಸರ್ಸ್ ಅಲ್ಲಿ ಇಷ್ಟೊಂದು ದೊಡ್ಡ ಜನ ನಡೀತಾರೆ, ಸೀನಿಯರ್ ಆಫೀಸರ್ ಬಹಳ ನಡೀತಾ ಇರುತ್ತೆ ಸರ್. ಆಗ ಏನಾಯ್ತು, ನಾನೇನಾಯ್ತು, ನನಗೆ 27th ಬಂದೇ ಬಿಡ್ತು ಆರ್ಡರ್ ಸಸ್ಪೆನ್ಷನ್. ನಾನು ಅಷ್ಟೊತ್ತಿಗೆ ಇದಾಗಿತ್ತು 3 days ಲೀವ್ ಹಾಕಿದೆ. ಚಾಮುಂಡಿ ಬೆಟ್ಟಕ್ಕೆ ಹೋಗಿದೆ. ಸೀದಾ ಮನೆಗೆ ಬಂದೆ. ರಾತ್ರಿ ಬರೋ ಅಷ್ಟೊತ್ತಿಗೆ ದೊಡ್ಡದು ಒಂದು ಪೇಪರ್ ಹಾಕಿದ್ರು, ಎಲ್ಲ ಸಸ್ಪೆನ್ಷನ್ ಆರ್ಡರ್. ಆಯ್ತು, ನನಗೆ ಏನು ಹರ್ಟ್ ಏನೋ ಆಗಲಿಲ್ಲ. ಆಯ್ತು, ಸಸ್ಪೆನ್ಷನ್ ಇಸ್ ಕಾಮನ್. ಯಾಕಂದ್ರೆ 4 ದಿವಸ ಆಯ್ತು. ವೆರಸ್ BN ನಾಗರಾಜ್ಗೆ ಹಿ ವಾಸ್ ಅಬೌಟ್ ಟು ರಿಟೈರ್ಡ್ ಆನ್ November 1st, November 30th, ಬಟ್ ಹಿ ವಾಸ್ ಅಲೌಡ್ ಟು ರಿಟೈರ್ಡ್ ಆನ್ November 1st. ಬಟ್ ಅವನ ಅದಕ್ಕೆ ಎನ್ಕ್ವೈರಿ ಆಯ್ತು. ಅಷ್ಟೊತ್ತಿಗೆ ಅವ್ರು ರಿಟೈರ್ಡ್ ಆದ್ರು ಅಂತ ಹೇಳಿದ್ರೆ ಅವ್ರಿಗೂ ಬಿಟ್ಬಿಟ್ರು. ನಮ್ಗೆ ನಾವೆಲ್ಲ ಜೂನಿಯರ್ ಆಫೀಸರ್ ಅಲ್ಲ ಅಂತ ಹೇಳಿದ್ರೆ ನಮ್ಗೆ ಏನ್ ಮಾಡಿದ್ರು, ಸೀದಾ ನಮ್ಗೆ ಇದು ಮಾಡಿದ್ರು, ಸಸ್ಪೆನ್ಷನ್ ಮಾಡಿದೆ. DG ಎಲ್ಲ ಆಯ್ತು. ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಎಲ್ಲ ನಡೀತಾ ಇತ್ತು ಸರ್. ಅಷ್ಟೊತ್ತಿಗೆ ಏನ್ ಆಯ್ತು, CBI ಬಂದಿದೆ ಇನ್ ದ ಮಂತ್ ಆಫ್ ಮೇ ಎಲ್ಲ. ಅಷ್ಟೊತ್ತಿಗೆ ಅವರು ಇದು ತಗೊಂಡ್ಬಿಟ್ರು, ಇನ್ವೆಸ್ಟಿಗೇಷನ್ ತಗೊಂಡ್ಬಿಟ್ರು. ಕಡೆ ಯಾವಾಗ CBI ತಗೊಂಡ್ರು ಡೆಫಿನೆಟ್ಲಿ ನಮ್ಗೆಲ್ಲ ಕೈ ಹಾಕ್ತಾರೆ. CBI ಅವ್ರು ಬಿಡೋದಿಲ್ಲ ಸರ್. ಅವರೇ ಹೇಳಿದ್ರು CBI ಆಫೀಸರ್ 25 ಜನದ ಹೆಸರೆಲ್ಲ ಹೇಳಿದ್ರು ಸರ್ ನನಗೆ. ಐ ಗಾಟ್ ದಟ್. ನಾನು ಲಾಕಪ್ ಅಲ್ಲಿ ಇದ್ದಾಗ, CBI ಲಾಕಪ್ ಅಲ್ಲಿ ಇದ್ದಾಗ, ನಾನು ಐ ಹ್ಯಾವ್ ರಿಟರ್ನ್ ಇನ್ ದಟ್ ಲಾಕಪ್ ದ ನೇಮ್ಸ್ ಆಫ್ ದ ಪರ್ಸನ್ ಹೂ ಆರ್ ಗೋಯಿಂಗ್ ಟು ಬಿ ಅರೆಸ್ಟೆಡ್ ಅಂತ ಹೇಳಿದ್ದೆ. ಆಯ್ತು ಅಂತ ಹೇಳಿದೆ. ಸೀದೆ ಒಂದ್ ದಿವಸ ಏನ್ ಮಾಡಿದ್ರು, 7th ಮಾರ್ನಿಂಗ್ ನಾನು ಆಸ್ ಯೂಶುವಲ್ ಮೇಲ್ಗಡೆ ಪೇಪರ್ ಓದ್ಕೊಂಡು ಹೋದ. CBI ಅವ್ರು ಏನ್ ಮಾಡಿದೆ,
ಒಂದು 3 ಪಾಲಿಸು, 1 2 ಜೀಪು ಎಲ್ಲ ಬಂದಿದೆ, ಎಲ್ಲ ಮನೆ ತಂದು ನಾನು ಮೇಲ್ಗಡೆ ಪೇಪರ್ ಓದ್ತಾ ಇದ್ದೆ. ನಾನು ಇನ್ಸ್ಪೆಕ್ಟರ್ಗೆ, ಅರೇ ಹರಿ ಓಂ ಪ್ರಕಾಶ್, ನೀವು ಯಾಕೆ ಇಷ್ಟೆಲ್ಲ ಕೆಲಸ ಕೊಡ್ತಾರೆ? ಯು ವಾಂಟ್ ಮೀ, ಐ ವಿಲ್ ಕಮ್ ಟು ಯುವರ್ ಆಫೀಸ್, ಯು ಪ್ಲೀಸ್ ಕಮ್ ಟು ಮೈ ಹೌಸ್ ಅಂತ ಹೇಳಿದ್ರು. ಅಷ್ಟೊತ್ತಿಗೆ ಒಬ್ಬ DSP ಒಬ್ರು ಮೇಲ್ಗಡೆ ಬಂದಿದೆ. ನೋ ವಿ ಹ್ಯಾವ್ ಗಾಟ್ ದಿ ವಾರಂಟ್ ಫ್ರಮ್ ದಿ ದಿಸ್ ಥಿಂಗ್ ಕೋರ್ಟ್ ಫಾರ್ ಸರ್ಚ್ ಅಂತ ಹೇಳಿದ್ರು. ದಿಸ್ ಈಸ್ ಯುವರ್ ಹೌಸ್ ಫ್ರಮ್ ದಿಸ್ ಡೇ, ಯು ಕ್ಯಾನ್ ಕಂಡಕ್ಟ್ ಸರ್ಚ್ ಅಂತ ಹೇಳಿದೆ. ನಾನು ಮನೆಯವ್ರಿಗೆ ಹೇಳ್ತಾ ಇದೆ, ಎಲ್ಲಾದ್ರೂ ಮೊಬೈಲ್ ತಂದಿಟ್ಬಿಡಿ, ಏನೇನಿದೆ ಎಲ್ಲ ತಂದಿಟ್ಬಿಡಿ ಅಂತ ಹೇಳಿದೆ. ಸರ್ ಬೆಳಿಗ್ಗೆ 8 ಗಂಟೆಗೆ ಸರ್, 8 ಗಂಟೆಯಿಂದ 11 ಗಂಟೆವರೆಗೂ ಸರ್ಚ್ ಮಾಡಿದ್ರು ಸರ್ ಅವರು. ಏನ್ ನಥಿಂಗ್ ವಾಸ್ ಡಿಟೆಕ್ಟೆಡ್. ಕಡೆಗೆ ಯಾವಾಗ ಅವ್ರು ಕೋರ್ಟ್ ಹತ್ರ ಕರ್ಕೊಂಡು ಹೋದ್ರು, ಕೋರ್ಟ್ ಕರ್ಕೊಂಡು ಹೋಗಿದ ತಕ್ಷಣ ನಾನು ಐ ಜಸ್ಟ್ ಶೌಟೆಡ್ ದಟ್ ಐ ಸಂಗ್ರಾಮ್ ಸಿಂಗ್ ಅಂಡ್ ಐ ಹ್ಯಾವ್ ಟೇಕನ್ 20 crores at the visit of S.M. Krishna and ಮಲ್ಲಿಕಾರ್ಜುನ್ ಖರ್ಗೆ ಅಂತ ಹೇಳಿದ್ರು ಸರ್. ನಾನು ಏನು ಅವತ್ತೊಂದು ದಿವಸ ಸುಮಾರು ಒಂದು 200 ಜನ ಫೋಟೋಗ್ರಾಫರ್ಗಳು ಕೋರ್ಟ್ ಕಾಂಪ್ಲೆಕ್ಸ್ ಎಲ್ಲ ಜಾಮ್ ಆಗಿತ್ತು. ಎಲ್ಲ ನಮಗೂ ಬಹಳ ಟೆನ್ಷನ್ ಆಗಿತ್ತು, ಇಷ್ಟೆಲ್ಲ ಮಾಡಿದ್ರಲ್ಲ ಅಂತ ಹೇಳಿದ್ದೆ. ಸೀದಾ ಕೋರ್ಟ್ ಮುಂದೆ, ಮ್ಯಾಜಿಸ್ಟ್ರೇಟ್ ಮುಂದೆನೂ ಸಹ ನಾವೆಲ್ಲ ನಮ್ಮ ಇದೆಲ್ಲ ನಾವು ಸ್ಟೇಟ್ಮೆಂಟ್ ಎಲ್ಲ ಹೇಳಿದ್ವಿ. ನಾವೆಲ್ಲ ಹೀಗಾಗಿದೆ, ನಾನು 164 ಸ್ಟೇಟ್ಮೆಂಟ್ ಕೊಡೋದಕ್ಕೂ ರೆಡಿ ಇದ್ದೀನಿ ಅಂತ ಹೇಳಿದೆ, ಹೇಳ್ಬಿಟ್ಟೆ ನಾನು. ಇಷ್ಟೆಲ್ಲ ನಾನು ಡೀಟೇಲ್ಸ್ ಎಲ್ಲ ಕೊಟ್ಟೆ ಸರ್. ಕೊಟ್ಟಿದ್ರೇನು ಆಮೇಲೆ ಮ್ಯಾಜಿಸ್ಟ್ರೇಟ್ ನನಗೆ ಪೊಲೀಸ್ ಕಸ್ಟಡಿ ಕೊಟ್ಟಿದ್ರು CBI ನಲ್ಲಿದೆ. CBI ಅವತ್ತಿನ ದಿವಸ ರಾತ್ರಿ ಬಂದ್ಬಿಟ್ಟಿದೆ ಸರ್. ಮತ್ತೆ ಲಾಕಪ್ಪಲ್ಲಿ ಹಾಕಿದ್ರು. ಬಂದ್ರು ಆಫೀಸರ್ಸು, ಕ್ಯಾ ಕರ್ದಿ ಯಾರೇತು ಅಂತ ಹೇಳಿದ್ರು. ಕ್ಯಾ ಸಾಬ್ ಕ್ಯಾ ಹುವಾ ಅಂತ ಹೇಳಿದೆ. ಎಲ್ಲ ಹಿಂದಿ ಮಾತಾಡೋರು. ಸಬ್ ಕುಚ್ ಹೋಗಿ अब कोई भी अरेस्ट नहीं होता ಅಂತ ಹೇಳಿದ್ರು. काय को साहब ಅಂತ तू शॉट कर दिया ना वो सब भी ऊपर से आ गया, अब किसी को भी अरेस्ट नहीं करना करके आ गया ಸರ್. ಅಲ್ಲೆಲ್ಲ ಬರ್ದಿಟ್ಟಿದ್ದು ಸರ್. ಎಲ್ಲ ನಿನ್ನೆ ಹೇಳಿದ್ರಲ್ಲ ಸರ್, ನೀವು ಇಷ್ಟಕ್ಕೆ ಅರೆಸ್ಟ್ ಮಾಡ್ಬೇಕು ಅಂತ. ಇವತ್ತೇನು ಕುಚ್ ಭಿ ನೈ ಹೋತಾ ಅಂತ ಹೇಳಿದೆ. ಹೇಳ್ಬಿಟ್ಟು ನಮ್ಗೆ ಆ ಪೇಪರ್ ಗೀಪರ್ ಕೊಡ್ತಾರೆ, ಎಲ್ಲ ಕ್ಯಾನ್ಸಲ್ ಮಾಡ್ಬಿಟ್ಟಿದೆ, ಲಾಕಪ್ಪಲ್ಲಿ ಹಾಕ್ಬಿಟ್ಟು. ನಮ್ಗೇನ ಪ್ರಾರ್ಥನೆ ಗಿರ್ತನೆ ಮಾಡ್ಕೊಂಡು ಬರ್ಕೊಂಡಿದ್ದೆ, ಸುಮ್ಮನೆ ಕೂತ್ಕೊಂಡಿದ್ದೆ. ನಾವು ಭಜನೆ ಮಾಡ್ಕೊಂಡಿದ್ದೆ, ನಾವು ಸುಮ್ಮನೆ ಕೂತ್ಕೊಂಡಿದ್ದೆ. 5 ದಿವಸ ಆದ್ಮೇಲೆ ಮತ್ತೆ ಕರ್ಕೊಂಡೋದ್ರು. ನನಗೆ ಹಾಕ್ಬಿಟ್ರು ಸೆಂಟ್ರಲ್ ಜೈಲ್ಗೆ. ಜೈಲ್ ಕಸ್ಟಡಿ ಇಟ್ಮೆಂಟ್ ಪರಪ್ಪನ ಆಗ್ರಹಾರ ಅಂದ್ಬಿಟ್ರು. ನಾನ್ ಗೊತ್ತಾ ಕರ್ಕೊಂಡೋದ್ರು, ಸೆಲ್ಲಲ್ಲಿ ಹಾಕ್ಬಿಟ್ರು. ಒಂದು ಹೊಸ ಸೆಲ್ ಅಲ್ಲಿ ಓಪನ್ ಮಾಡಿ ಹಾಕಿದ್ರು, ಅಲ್ಲಿ ಕಟ್ಟಿದ್ರು. ಸಂಗ್ರಾಮ್ ನಿನ್ಗೆ ಇವತ್ತಿಂದ ನೀನೇ ಓಪನ್ ಮಾಡಪ್ಪ ಅಂತ ಹೇಳಿದ್ರೆ, ಅದಕ್ಕೇನ್ ಸರ್ ನಮ್ಗೇನು ರಾತ್ರಿ 8 ಗಂಟೆ ಆಗಿತ್ತು. ಆಯ್ತು ಸರ್ ಅಂತ ಹೇಳಿದ್ರು. ಅವತ್ತು ರಾತ್ರಿ ಊಟನೂ ಇರ್ಲಿಲ್ಲ, ಏನೂ ಇಲ್ಲ, ದೇವ್ರೆ ಅಂತ ಹೇಳಿದ್ರೆ ಮಲ್ಕೊಂಡ್ಬಿಟ್ವಿ. ನೆಕ್ಸ್ಟ್ ಡೇ ಇಂದ ನಮ್ಗೆ ಜೈಲ್ ಖಾನ ಸ್ಟಾರ್ಟ್ ಆಯ್ತು ಸರ್. ನಮ್ಗೆ ಅದು ಬೇರೆ ಲೋಕನೇ ಸರ್. ಅದು ಇಂದ್ರ ಲೋಕ ಅಲ್ಲ, ಆ ಭೂಲೋಕ ಅಲ್ಲ, ಕೈಲಾಸ ಅಲ್ಲ, ಅದು ಬೇರೆ ಜೈಲ್ ಲೋಕ ಸರ್. ಅಲ್ಲಿಂದು ಇದೇ ಟಾರ್ಚರೇ ಬೇರೆ ಸರ್. ಅಲ್ಲಿ ನಮ್ಗೆಲ್ಲ ಏನಿಲ್ಲ. ನಮಗೆ ಬೆಳಿಗ್ಗೆ ಬರೋರು 7 ಗಂಟೆಗೆ ಬರೋರು, 7 ಗಂಟೆಗೆ ನಾವು ಹೊರಗಡೆ ಕರ್ಸೋರು. ಮತ್ತೆ ನಮ್ಗೆ 11 ಗಂಟೆಗೆ ಒಳಗಡೆ ಹಾಕ್ಬಿಡೋರು. ಮತ್ತೆ 1 ಗಂಟೆಗೆ ಬಿಡೋರು. ಮತ್ತೆ ಊಟ ಆಯ್ತು. ಇದೆಲ್ಲ ನಡೀತಾ ಇತ್ತು. ಯಾಕಂದ್ರೆ ನಾವು ಅಕಸ್ಟಮ್ ಆಗ್ತೀವೋ ಇಲ್ಲೋ, ನಾವು ಜೈಲ್ಗೆ ನಾವೇನು ಸೂಸೈಡ್ ಮಾಡ್ಕೊಂಡ್ಬಿಡ್ತೀವೋ, ನಾವೇನ ಮಾಡ್ಕೊಂಡ್ಬಿಟ್ಟಿವಿ ನಮ್ಮ ಮೈಗೆ. ಹಾಗೆ ಅವ್ರಿಗೊಂದು ಸ್ವಲ್ಪ ಭಯ ಇತ್ತು. ನಾನು ಹೇಳಿದೆ, ನಾನೆಲ್ಲ ಅಂತ ಹೇಳ್ತೇನೆ, ನಾನು ಮಾಡಕ್ಕೆ ಹೋಗ್ತಾ ಇಲ್ಲ ನಾವೆಲ್ಲ ಅಂತ ಹೇಳಿದ್ರೆ. ನಮಗೆಲ್ಲ ಡಾಕ್ಟರ್ಸ್ ಎಲ್ಲ ಬಂದು ಹೇಳ್ತಾ ಇದ್ರು. ಕಡೆಗೆ ನಮ್ಗೆ ಒಂದು ಸಪರೇಟ್ ಆಗಿ ಹಾಕಿದ್ರು. ಅಲ್ಲಿ ಹಾಕಿದ್ಮೇಲೆ ಆಮೇಲೆ ಏನಾಯ್ತು, ನಮ್ಗೆ ತೆಗೆದಿದ್ದೆ ಮತ್ತೆ ಜನರಲ್ಗೆ ಹಾಕಿದ್ರು. ಅಲ್ಲಿ ಎಲ್ಲ ಬ್ಯಾಂಗ್ಳೂರ್ ರೌಡೀಸು, ಅವರು ಇವರು, ನಾವು ಅರೆಸ್ಟ್ ಮಾಡಿದವರು, ಕನ್ವಿಕ್ಷನ್ ಆದವರು ಎಲ್ಲ ಇದ್ರು. ಏನ್ ಸರ್ ಬಂದ್ಬಿಟ್ಟಿದಿರಲ್ಲ ಅಂತ ಹೇಳಿದ್ರೆ, ಬೇಲ್ದೆ ದೇವ್ರು ಬರಬೇಕು ಅಂತ ಹೇಳಿದ್ರಪ್ಪ, ನಾವು ಬಂದಿದ್ದೀವಿ, ನಾವ್ ಏನ್ ಮಾಡಕ್ಕಾಗತ್ತೆ, ಆಯ್ತು ಏನ್ ಚೆನ್ನಾಗಿದ್ಯಾ ಅಂತ ಹೇಳಿದ್ರೆ ಅವ್ರ ಜೊತೆ ನಾವು ಮಾತಾಡ್ಕೊಂಡಿದ್ದೆ. ವಾಕಿಂಗ್ ಹೋಗೋದು ಎಲ್ಲ ಇದು ಮಾಡೋದು ಎಲ್ಲ ಇದು ಮಾಡ್ತಾ ಇದ್ವಿ ನಾವು. ನಂದು 164 ಸ್ಟೇಟ್ಮೆಂಟ್ ಸಹ ನಮ್ಮ ಮ್ಯಾಜಿಸ್ಟ್ರೇಟ್ ಅವರು ತಗೊಂಡ್ರು. ಮೇ ಹಾಲಲ್ಲಿ ಎಲ್ಲ 164 ಸ್ಟೇಟ್ಮೆಂಟ್ ತಗೊಂಡೆ. ಅದನ್ನ ಕೌಂಟರ್ ಆಗಿ ಅವ್ರು ಚೆಕ್ ಮಾಡಿದ್ರು ಸರ್. CBI ಅವ್ರು ಚೆಕ್ ಮಾಡಿದಾಗ ಎವ್ರಿಥಿಂಗ್ ವಾಸ್ ಪರ್ಫೆಕ್ಟ್ ಇತ್ತು ಸರ್. ಎಲ್ಲ ಕರೆಕ್ಟ್ ಎವಿಡೆನ್ಸ್ ಬಂದಿತ್ತು ಸರ್. ಆದ್ರೆ ಅವರು ಅದನ್ನ ಮುಚ್ಚಿಟ್ಬಿಟ್ರು. ಡ್ಯೂ ಟು ದ ಇನ್ಫ್ಲೂಯೆನ್ಸ್ ದಟ್ ದೇ ಕಮಾಂಡ್ ಫ್ರಮ್ ದ ಸೆಂಟರ್. ಕಡೆಗೆ ಐ ವೆಂಟ್ ಟು ದ ಸುಪ್ರೀಂ ಕೋರ್ಟ್ ಹೋಗಿದೆ. ಐ ಗಾಟ್ ಮೈ ಬೇಲ್. ಅಲ್ಲಿಂದ ಬೇಲ್ ತಗೊಂಡಿದ್ದೆ. ಜೈಲಲ್ಲಿದ್ದೆ, ಎಲ್ಲ ಬಂದೆ ಸರ್. ಜೈಲಲ್ಲಿ ಅಲ್ಲಿ ಏನು ಸರ್, ವಾರಕ್ಕೊಂದ್ಸಲಿ ಮನೆ ಊಟ, ಇನ್ನು ಬೇರೆದೆಲ್ಲ ಸರ್ಕಾರಿ ಖಾನಾ, ಜೈಲ್ ಕಾ ಸೋನಾ ನಡೀತಾ ಇತ್ತು ಸರ್. ಅಲ್ಲಿ ಏನು ನಮ್ಗೆ ಯಾರು ಅಟ್ಯಾಕ್ ಮಾಡ್ತಾ ಇರಲಿಲ್ಲ. ನಾವು ಬಿಕಾಸ್ ನಾವು ಅಷ್ಟು ದೌರ್ಜನ್ಯ ಮಾಡಿದ್ವಿ ನಾವು ಪೊಲೀಸ್ ಡಿಪಾರ್ಟ್ಮೆಂಟ್ ಇದ್ದಾಗ. ಗೀಡಿಸ್ಗೆ ನನಗೂ ಸ್ವಲ್ಪ ಇದಿತ್ತು, ಏನಪ್ಪ ಯಾರನ್ನ ಬಂದು ಅಟ್ಯಾಕ್ ಮಾಡೋಣ ಏನನ ಅಂತ ಹೇಳಿದೆ. ಅಲ್ಲೆಲ್ಲ ಯಾರು ಮಾಡೋಕ್ಕೂ ಆಗ್ತಾ ಇರಲಿಲ್ಲ, ಕೊಡ್ತಾ ಇರಲಿಲ್ಲ. ಅಲ್ಲೆಲ್ಲ ಸ್ವಲ್ಪ ಈ ಟೆಲಿಫೋನ್, ಈ ಮೊಬೈಲ್ ಫೋನ್ಸ್ ಕೇಸ್ಗಳೆಲ್ಲ ಹಿಡಿದಾಕ್ಬಿಟ್ಟೆ. ಅಲ್ಲಿ 5-6 ಗೊತ್ತಿಲ್ದಿರ ನಾನು ಇನ್ಫಾರ್ಮೇಶನ್ ಕೊಟ್ಬಿಟ್ಟೆ ಅಲ್ಲಿ ಜೈಲ್ ಅಥಾರಿಟೀಸ್ಗೆ. ಎಲ್ಲ ಮೊಬೈಲ್ ಫೋನ್ಸ್ ಸುಮಾರು ಇಲ್ಲ ಅಂದ್ರೆ 25-30 ಮೊಬೈಲ್ ಫೋನ್ಸ್ ಎಲ್ಲ ಹಿಡಿಸಿದ್ರು ಸರ್. ಹಾಗೆಲ್ಲ ಇಷ್ಟೆಲ್ಲ ಆಯ್ತು ಸರ್. ಇದೆಲ್ಲ ಆದ್ಮೇಲೆ ಕೇಸು ಆಯ್ತು ಸರ್. ಕೇಸು ಆಯ್ತು, ಟ್ರಯಲ್ ಆದ್ಮೇಲೆ ನನಗೆ ಕನ್ವಿಕ್ಷನ್ ಮಾಡಿದ್ರು. ನಾನು ಐ ಮೂವ್ ದಿ ಹೈಕೋರ್ಟ್. ಕನ್ವಿಕ್ಷನ್ ಕೊಡೋದ್ರ ನೆಸೆಸಿಟಿನೇ ಇರಲಿಲ್ಲ. ಬಿಕಾಸ್ ಐ ಹ್ಯಾವ್ ಡಿಟೆಕ್ಟೆಡ್ ದಟ್ ಕೇಸ್. Nobody has detected that case. ಸುಮ್ಮನೆ ಯಾವುದೋ ಪಾಯಿಂಟ್ ಮೇಲೆ ನನಗೆ ಕನ್ವಿಕ್ಷನ್ ಕೊಟ್ಟಿದ್ದಾರೆ. ಬಿಕಾಸ್ ಐ ಹ್ಯಾಡ್ ಟು ಚಾಲೆಂಜ್ ದ ಆರ್ಡರ್ಸ್ ಆಫ್ ದಿ ಸಮ್ ಕೋರ್ಟ್ ಟು ದಿ ಹೈಯರ್ ಕೋರ್ಟ್. ಐ ಹ್ಯಾಡ್ ಚಾಲೆಂಜ್ ಇನ್ ದ ಹೈ ಕೋರ್ಟ್. ನಾನು ಇಷ್ಟೆಲ್ಲ ಆಗಿದೆ ಸರ್. ನನ್ನ ಜೀವನದಲ್ಲಿ ಏನು ಇದು ಮಾಡ್ಕೊಳ್ಳೋದಿಲ್ಲ ಸರ್. ನಾನು ಏನೋ ಪೂರ್ವ ಜನ್ಮದಲ್ಲೇ ನಾನು ಏನೋ ಒಂದು ಪಾಲಿಟಿಷಿಯನ್ ಆಗಿದೆ ಅಂತ ಹೇಳಿದೆ, ಒಂದು ಇದರಲ್ಲೇ ಗೊತ್ತಾಯ್ತು ಸರ್. ಆಗಲಿ ಪರವಾಗಿಲ್ಲ, ಮುಂದಕ್ಕೆ ಏನಾಗುತ್ತೆ ನಾನು ಧೈರ್ಯದಿಂದ ಏನ್ ಮಾಡ್ತೇನೆ. ಮೈ ನೇಮ್ ಇಸ್ ಸಂಗ್ರಾಮ್ ಸಿಂಗ್. ಐ ಆಮ್ ರೆಡಿ ಟು ಸ್ಯಾಕ್ರಿಫೈಸ್ ಮೈ ಲೈಫ್. ಅರ್ಥ ಆಯ್ತು. ಬಟ್ ನನ್ನ ಫ್ಯಾಮಿಲಿ ಮೆಂಬರ್ಸ್ಗೆ ಏನೂ ಆಗಬಾರ್ದು, ಎಲ್ಲರೂ ಒಂದೇ ಇದರಲ್ಲಿರ್ಬೇಕು, ಒಳ್ಳೆ ನ್ಯಾಯ ಸಿಗ್ಬೇಕು ಅಂತ ಹೇಳಿದೆ. ನಾನು ಸುಪ್ರೀಂ ಕೋರ್ಟ್ಗೂ ಹೋಗೋದಕ್ಕೂ ನಾನು ತಯಾರಿದ್ದೀನಿ ಸರ್. ನಾನು ಇಷ್ಟೆಲ್ಲ ನಂದು ಜೀವನದಲ್ಲಿ ಘಟನೆಗಳು ನಡೆದು ಹೋಗಿತ್ತು ಸರ್ ಎಲ್ಲ. ಆದ್ರೆ ಸಹ
ಜನ ಯಾರು ನನಗೆ ಮುಟ್ಟಕ್ ಬರಲ್ಲ. ಎಲ್ಲರೂ ಹೇಳ್ತಾ ಇದ್ರು, ನಮ್ಮ ಫ್ಯಾಮಿಲಿ ಮೆಂಬರ್ಸ್, ನಮ್ಮ ಫ್ರೆಂಡ್ಸ್, ಹುಷಾರಾಗಿ ಹೋಗು, ಅದ್ರ ಬಗ್ಗೆ ಏನೂ ಇಲ್ಲ, ಯಾರು ಮುಟ್ಟಕ್ಕಾಗಲ್ಲ ನನಗೆ ಗೊತ್ತು, ಯಾರು ಮುಟ್ತಾರೆ ಆ ಮುಟ್ಟವನಿಗೂ ನಾನು ಸರಿಯಾಗಿ ನಾನು ನೋಡ್ಕೊಳ್ತೀನಿ ಅಂತ ಹೇಳಿದೆ. ಇಷ್ಟೆಲ್ಲ ಆಗಿದೆ ಸರ್ ನನ್ನ ಜೀವನದಲ್ಲಿ.